ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಈಗಾಗಲೇ ಬೆಂಗಳೂರಿನ ಗಲ್ಲಿ ಗಲ್ಲಿಗೂ ಹೋಗಿ ನಾವು ಸಾರ್ವಜನಿಕರು ಏನನ್ನ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ, ಅದರ ಜೊತೆಗೆ ಬೆಲೆ ಏರಿಕೆ ಬಿಸಿ ಎಷ್ಟರ ಮಟ್ಟಿಗೆ ಅವರಿಗೆ ತಟ್ಟಿದೆ ಅನ್ನೋದನ್ನ ಈಗಾಗಲೇ ಕೇಳಿದ್ವಿ. ಅದರ ಜೊತೆಗೆ ಇವತ್ತು ಆಟೋ ಚಾಲಕರು ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಬೆಲೆ ಏರಿಕೆ ಬಿಸಿ ಅವರಿಗೆ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನೋದನ್ನ ಕೇಳ್ತಾ ಹೋಗ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನ್ ಫುಲ್ ಎಲ್ಲರೂ ಒಟ್ಟಿಗೆ ಒಂದ್ ಕಡೆಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಮೇಡಮ್ ಕೆಲವು ಬಾಡಿಗೆಲ್ಲ ಮೇಡಮ್, ಅದಕ್ಕೆ ಸುಮ್ ಫ್ರೆಂಡ್ ಸರ್ಕಲ್ ಹಿಂಗೆ ಬಂದು ಹಿಂಗೆ ಮಾತಾಡ್ತಾನೆ. ಅಂದ್ರೆ ಫುಲ್ ಜಾಲಿಯಾಗಿದ್ದೀರಾ ಎಲ್ರು? ಏನ್ ಜಾಲಿ ಅಮ್ಮ, ಎಲ್ಲ ಖಾಲಿ ಆಗಿದೆ ಮೇಡಮ್. ಎಲ್ಲ ಜಾಲಿ ಆಗಿದೆ, ಹಿಂಗ್ ಇರಕ್ ಆಗ್ತಿರ್ಲಿಲ್ಲ. ಎಲ್ಲ ಖಾಲಿಯಾಗಿ ಹಿಂಗಿದೀವಿ ಸದ್ಯಕ್ಕೆ ಜೇಬೆಲ್ಲ ಖಾಲಿ ಆಗಿದೆ. ಹೌದು ಮೇಡಮ್, ಹೌದು. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸಿ ವಿ ರಾಮನ್ ಅಂತ. ಸರ್ ಹೊರಗಡೆ ಬರ್ಬೋದಾ ತಾವು? ಸದ್ಯಕ್ಕೆ ಏನು ಎಲ್ಲ ಖಾಲಿ ಕುತ್ಕೊಂಡಿರೋದು, ಪ್ಯಾಸೆಂಜರ್ ಇಲ್ಲ ಅಂತಾನೆ ಅಥವಾ ಸುಮ್ನೆ ಎಲ್ಲ ಫ್ರೆಂಡ್ಸ್ ಸಿಕ್ಕಿದೀರಾ ಅಂತ? ಪ್ಯಾಸೆಂಜರ್ ಇಲ್ಲ ಅಂತ ಮೇಡಮ್. ಸದ್ಯಕ್ಕೆಲ್ಲ ಇಲ್ವೇ ಇಲ್ಲ, ಸದ್ಯಕ್ಕಂತೆಲ್ಲ ಬೆಳಿಗ್ಗೆ 10 ಗಂಟೆ ನಮ್ಗೆ ಮುಗೀತು, ಆಮೇಲೆ ಫುಲ್ ಖಾಲಿನೇ. ಯಜಮಾನ್ರಿ ತಮ್ಮ ಹೆಸರು? ನಮ್ಮ ಸಿ ವಿ ರಾಮನ್ ಅಂತ. ಎಲ್ಲಿ ತಾವು? ನಾವು ಜೆ ಪಿ ನಗರ 7th ಅವರು. ಸೊ ಈಗ ಸದ್ಯಕ್ಕೆ ಹೇಗಿದೆ ಸರ್ ಎಲ್ಲ ಬೆಲೆ ಏರಿಕೆ ಬಿಸಿ ತಮ್ಗೆ ಹೇಗೆ ತಡ್ತಾ ಇದೆ? ಇಲ್ಲ ಏರಿಕೆ ಏನೋ ನಮಗೆ ರ್ಯಾಪಿಡೋ ಇದಾಗ್ಬಿಟ್ರೆ ನಮಗೆ ಯಾವುದು ಇದಿಲ್ಲ. ರ್ಯಾಪಿಡ್ ಇಂದ ನಮ್ಗೆ ಹೊಡ್ತಾ ಬಿಡ್ತಾ ಇರೋದು. ಈಗ ಸಮಸ್ಯೆನೂ ಇದೆ, ಪ್ರತಿಯೊಂದು ರೇಟು ಜಾಸ್ತಿ ಆಗ್ತದೆ. ಇವತ್ತಿರೋ ರೇಟ್ ನಾಳೆ ಇರಲ್ಲ. ನಮಗೂ ಬೆಲೆ ಏರಿಕೆ ಬೇಕೇ ಬೇಕು. ನಮಗೂ ಅದಕ್ಕೆ ಮುಂಚೆ ನಮ್ಗೆ ರ್ಯಾಪಿಡೋ ಬ್ಯಾನ್ ಆಗಬೇಕು. ಸದ್ಯಕ್ಕೆ ರ್ಯಾಪಿಡೋ ಬ್ಯಾನ್ ಆಗಬೇಕು. ಈಗ ಕೇಂದ್ರ ಸರ್ಕಾರದವರು ಸಹ ಬೆಲೆ ಏರಿಕೆ ಮಾಡಿದ್ದಾರೆ, ರಾಜ್ಯ ಸರ್ಕಾರದವರು ಸಹ ಬೆಲೆ ಏರಿಕೆ ಮಾಡಿಬಿಟ್ಟು ಅವ್ರವರೇ ಹೊಡೆದಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೆಲ್ಲ ಮಾಮೂಲಿ ಇರೋದಿಲ್ಲ ಮೇಡಮ್. ಈ ಪಕ್ಷದವ್ರು ಅವ್ರು ಮಾಡ್ತಾರೆ, ಇವ್ರು ಹೇಳ್ತಾರೆ. ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ನಮ್ಗೇನು ಮೇನ್ ಬೇಕಾಗಿರೋ ರ್ಯಾಪಿಡೋ ನಿಲ್ಲಿಸಬೇಕು. ಇವಾಗ ಏನು ಮಾಡ್ತಾರೆ ಅಂದರೆ ಯೆಲ್ಲೋ ಬೋರ್ಡ್ನ ವೈಟ್ ಬೋರ್ಡ್ ತೆಗೆದುಬಿಟ್ಟು ಡೂಪ್ಲಿಕೇಟ್ ಹಾಕೊಂಡು ಯೆಲ್ಲೋ ಬೋರ್ಡ್ ಹಾಕೊಂಡು ಓಡಿಸ್ತಾರೆ ಇವತ್ತು. ಇವಾಗ ಆ ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಫಸ್ಟ್ ಆಫ್ ಆಲ್ ನಮ್ಮ ಗೌರ್ಮೆಂಟ್ ಸರಿ ಇಲ್ಲ. ನಮ್ಮ ಆಟೋದವ್ರು ಒಂದು ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಬಂದು ಹಿಡಿತಾರೆ. ಕಣ್ಣು ಮುಂದೆನೇ ಅವನ ಪ್ಯಾಸೆಂಜರ್ ಹಾಕೊಂಡು ಹೋಗ್ತಾ ಇದ್ದಾರೆ ವೈಟ್ ಬೋರ್ಡಲ್ಲಿ. ಅದಕ್ಕೆ ಪರ್ಮಿಷನ್ ಇದೆಯಾ ಹೇಳಿ? ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಸದ್ಯಕ್ಕೆ ಸರ್ ಗ್ಯಾಸ್ ರೇಟ್ ಫುಲ್ ಹೈಕ್ ಆಗಿದೆ, 50 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅದು ನಿಮ್ಗೆ ಎಷ್ಟು ಹೊಡಿತಾ ಬೀಳ್ತಾ ಇದೆ? ಅವು ಎಲ್ಲ ಗ್ಯಾಸ್ ಒಂದೇ ಅಲ್ಲ ಮೇಡಮ್, ಹಾಲಿಂದ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಇವಾಗ ಮೆಕ್ಯಾನಿಕ್ ಶಾಪ್ಗೆ ಹೋಗ್ಬೇಕಂದ್ರೆ ಒಂದು ಆಯಿಲ್ ಚೇಂಜ್ ಮಾಡಬೇಕು, ಮುಂಚೆ 50 ರೂಪಾಯಿ ತೊಗೋತಾರೆ, ಇವಾಗ 250 ರೂಪಾಯಿ ತೊಗೋತಾರೆ. 250 ರೂಪಾಯಿ ತೊಗೋತಾರೆ. ಒಂದಿನಕ್ಕೆ ನೀವು ದುಡ್ದಿರೋದ್ರಲ್ಲಿ ಎಷ್ಟು ಉಳಿಯುತ್ತೆ ಸರ್ ತಮಗೆ? ಅಮ್ಮ 300, 400ರಿಂದ 500 ರೂಪಾಯಿ ದುಡಿತದೆ ಅಷ್ಟೇ ಮೇಡಮ್. 400ರಿಂದ 500. ಅದರಲ್ಲಿ ಖರ್ಚು ತೆಗೆದು ಉಳಿಯೋದೆಷ್ಟು? ಎಲ್ಲ ಸೇರಿ ನಾನು ಹೇಳ್ತಾ ಇರೋದು, ಎಲ್ಲ ಸೇರಿ. ಸರ್ ತಮ್ಮ ಹೆಸರು? ಹಿಮಂತ್ ರಾಜ್ ಅಂತ ಮೇಡಮ್. ಓಕೆ, ತಾವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾವು 2005ರಿಂದ ಈ ಆಟೋ ಚಾಲಕನಾಗಿ ಈ ವರ್ಗಕ್ಕೆ ಬಂದಿದ್ದು. 2005ರಿಂದಲೂ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವು. 2005ರಲ್ಲಿ ಶುರು ಮಾಡಿದ್ರಿ, ಇವತ್ತು 2025ರಲ್ಲಿ ನಿಂತಿದ್ದೀವಿ. ಸೊ ಆಗಿಂದಕ್ಕೂ ಇವತ್ತಿಂದಕ್ಕೂ ಏನೆಲ್ಲ ಬದಲಾವಣೆಗಳನ್ನ ತಾವು ಕಂಡ್ರಿ ಮೇಡಮ್? ನಿಜವಾಗ್ಲೂ ಅವಾಗ 2005ರಲ್ಲಿ ತುಂಬಾ ಖುಷಿ ಇತ್ತು. ಈ ವರ್ಗಕ್ಕೆ ಬಂದು ನನಗೆ ಎಷ್ಟೋ ಜನಗಳು ನಾನೇ ಇದನ್ನು ಕೊಡ್ತಾ ಇದ್ದೆ. ಒಬ್ರು ಕೈ ಕೆಳಗೆ ಕೆಲಸ ಮಾಡಬೇಡಿ, ಬಂದು ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಇದಂತ ನಾನೇ ಗೈಡ್ ಕೊಡ್ತಿದ್ದೆ. ಇವತ್ತಿನ ದಿನ ನಾವೇ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ, ಸಾರ್ವಜನಿಕವಾಗಿ ಈ ವರ್ಗಕ್ಕೆ ಬರೋರು ಆಟೋ ಚಾಲಕ ಡಿಪಾರ್ಟ್ಮೆಂಟಿಗೆ ಬರಬೇಡಿ ಅಂತ ನನ್ನ ಕಡೆಯಿಂದ ಒಂದು ಮನವಿ. ಯಾಕೆ ಸರ್? ಅಂದ್ರೆ ನೀವೇ ಒಂದಷ್ಟು ಜನರಿಗೆ ಹೇಳ್ಕೊಡ್ತಿರ್ತೀರಾ, ಟ್ರೈನಿಂಗ್ ಕೊಟ್ಟು ಕರಿಬೇಕಾಗಿರುವಂತವ್ರು ಬರಬೇಡಿ ಅಂತ ಕೈ ಮುಗಿಯೋ ಸ್ಥಿತಿಗೆ ಬಂದಿದ್ದೀರಲ್ಲ, ಯಾಕೆ ಸರ್? ಮೇಡಮ್ ಅವ್ರೆ, ಯಾಕೆ ಅಂತಂದರೆ ನಮಗೆ 2016ರಿಂದ ರ್ಯಾಪಿಡ್ ಅಂತ ಒಂದು ಭೂತ ನಮ್ಮ ಚಾಲಕ ವರ್ಗ ದುಡ್ಕೊಂಡು ತಿನ್ಕೊಂತಿದ್ದ ವರ್ಗಕ್ಕೆ ನಮಗೆ ಅವರು ಬಂದು ನಮ್ಮ ಚಾಲಕ ವರ್ಗಕ್ಕೆ ಅನ್ಯಾಯ ಮಾಡ್ತಿದೆ. ಅದು ಅನ್ನಿಗಲ್ ಕಂಪ್ನಿ. ನಾವು ಎಲ್ಲ ಸರ್ಕಾರಕ್ಕೆ ನಮ್ಮ ಆಟೋ ಪರ್ಮಿಟ್ ಆಗಲಿ, ಇನ್ಸೂರೆನ್ಸ್ ಆಗಲಿ, ವರ್ಷಕ್ಕೊಂದ್ಸರಿ ಪಾಸಿಂಗ್ ಆಗಲಿ, ಎಮಿಷನ್ ಆಗಲಿ, ಮೀಟ್ರೋ ಪರ್ಮಿಷನ್ ಆಗಿ ನಮ್ಮ ಚಾಲಕ ವರ್ಗಕ್ಕೆ ಯೂನಿಫಾರ್ಮ್ ಅಂತ ಒಂದು ಸರ್ಕಾರ ಗುರ್ಸಿದೆ. ಅವ್ರಿಗೆ ಯಾರು ಗುರ್ಸಿದೆ? ಅವ್ರಿಗೆ ಯಾವುದೂ ಇಲ್ಲ. ವೈಟ್ ಬೋರ್ಡಲ್ಲಿ ತೊಗೊತಾರೆ, ಬಾಡಿಗೆ 15,000 20,000 ಹೊಡ್ಕೊಂಡು ಆ ಆ್ಯಪಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಇದು ಅನ್ಯಾಯ ಅಲ್ವಾ? ನಮ್ಮ ಸರ್ಕಾರಕ್ಕೆ ಅವತ್ತಿಂದ ಕಣ್ಣಿಗೆ ಕಾಣ್ತಾ ಇಲ್ವಾ? ನಾವು ಎಷ್ಟೋ ಸಂಘ ಸಂಸ್ಥೆಗಳೆಲ್ಲ ಸುಮಾರು ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಪ್ರತಿಫಲ ಇನ್ನೂ ವರ್ಗಕ್ಕೆ ಗೊತ್ತಿಲ್ಲ. ಈ ಮೊನ್ನೆ ಒಂದು ಕರ್ನಾಟಕ ಸರ್ಕಾರ 6 ವಾರಗಳ ಕಾಲ ಟೈಮ್ ಕೇಳಿದೆ. ಇನ್ನು ಮುಂದೇನಾಗುತ್ತಾ ಗೊತ್ತಿಲ್ಲ. ಅಲ್ಲೇವರೆಗೂ ಕಾಲಾವಕಾಶ ಒಂದು ಕೋರ್ಟು ತೀರ್ಪು ಕೊಟ್ಟು ಸರ್ಕಾರ ಅಂಗಳಕ್ಕೆ ಹಾಕಿದೆ. ಸರ್ಕಾರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಕಾದ್ ನೋಡ್ಬೇಕಂತ ಇಷ್ಟ ದಿನ ಕಾಯ್ತಾ ಇದೀವಿ ಸರ್. ಈಗ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ಸಹ ತಾವು ಆಟೋನ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ಇದ್ರ ಜೊತೆಗೆ ಬೆಲೆ ಏರಿಕೆ ಆಗಿದೆ. ಆ ಬೆಲೆ ಏರಿಕೆ ಬಿಸಿ ತಮಗೆ ಎಷ್ಟು ತಟ್ತಾ ಇದೆ? ತುಂಬಾ ತಟ್ಟಿದೆ ಮೇಡಮ್ ಅವರೇ. ಯಾಕಂದ್ರೆ ನಾವು ಇದನ್ನ ನಂಬ್ಕೊಂಡೇ ಜೀವನ ಮಾಡ್ತಿರೋದು. ಇದರಲ್ಲಿ ಬಿಸ್ನೆಸ್ ಇದ್ರೆ ನಾವು ಏನೋ ಮಾಡ್ಕೋಬಹುದು. ಎಲ್ಲ ಸರ್ಕಾರ ಬಂದು ಅವ್ರವ್ರು ಮೂಗಿನ ನೀರಕ್ಕೆ ಮಾತಾಡ್ತಾರೆ. ಬಟ್ ನಮ್ಮ ಮಧ್ಯಮ ವರ್ಗ ಅಂದ್ರೆ ಯಾರನ್ನು
ನೋಡ್ಕೊಳ್ಳಲ್ಲ. ಎಲ್ಲ ರೇಟು ಒಂದು ಇವತ್ತಿನ ದಿನ ಇಲ್ಲಿ ಕರೆಂಟ್ ಬಿಲ್ ಆಗಲಿ, ನೀರಿನ ಬಿಲ್, ಆಹಾರ ದಿನಸಿ ಪದಾರ್ಥಗಳದ್ದಾಗಲಿ ಎಲ್ಲ ರೇಟು ಜಾಸ್ತಿ ಆಗಿದೆ. ನಮ್ಮ ಚಾಲಕ ವರ್ಗಕ್ಕೆ ಮಾತ್ರ ಯಾರು ಕಣ್ಣೆದ್ದು ನೋಡ್ತಾಯಿಲ್ಲ. ಯಾಕೆ ನಾವು ವರ್ಗ ಏನು ಮಾಡಿದ್ವಿ ಅಂತ ನಮಗೊಂದು ಇದನ್ನು ಹೊಡ್ಗ ಅವ್ರನ್ನ ಕೇಳ್ಕೊಳೋದು ಇಷ್ಟೇ. ನಮ್ಮ ಚಾಲಕ ವರ್ಗಕ್ಕೆ ಏನೋ ಒಂದು ತೀರ್ಮಾನ ಮಾಡಿ ನಮ್ಮ ದುಡ್ಡು ತಿನ್ನೋಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾವು ಅವ್ರ ಕಡೆ ಕೇಳ್ತಾ ಇದೀವಿ ಅಷ್ಟೇ ಮೇಡಮ್. ಸರ್, ನೀವೇನೋ ನಿಮ್ಮ ಪಾಡಿಗೆ ದುಡ್ಕೊಂಡು ತಿಂತಿದ್ರೆ ಇದಕ್ಕೆ ಅವಕಾಶ ಕೇಳ್ತಾ ಇದ್ದೀರಾ. ಆದ್ರೆ ಕೇಂದ್ರ ಸರ್ಕಾರದವರು ಸಹ ಈಗಾಗಲೇ ಬೆಲೆ ಏರಿಕೆ ಮಾಡಿದ್ದಾರೆ. ಗ್ಯಾಸಿಂದ ಆಗಿರ್ಬೋದು, ಅದ್ರ ಜೊತೆಗೆ ಡೀಸೆಲ್ ಆಗಿರ್ಬೋದು. ಅದ್ರ ಜೊತೆಗೆ ರಾಜ್ಯ ಸರ್ಕಾರದಲ್ಲೂ ಸಹ ಹಾಲಿನ ರೇಟ್ ಜೊತೆಗೆ ಇನ್ನೊಂದಷ್ಟು ಬೆಲೆ ಏರಿಕೆನ ಮಾಡಿದ್ದಾರೆ. ಏರಿಕೆ ಮಾಡಿಬಿಟ್ಟು ಅವರ ವಿರುದ್ಧ ಇವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ನಾವು ಪಕ್ಷನೇ ಹೆಂಗೆ ಅಲ್ವಾ, ಎಲ್ಲ ಪಕ್ಷದವರು ಒಂದೇ, ಎಲ್ಲ ಮುಖ ನಾಣ್ಯಗಳು ಒಂದೇ, ಎಲ್ಲ ನಾಣ್ಯಗಳು ಒಂದೇ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮುಂದೆ JDS ಆಗಿರ್ಬೋದು, ಎಲ್ಲರೂ ಒಂದೇ. ಅವ್ರು ಮಾಡಿದ್ರಂತ ಇವರು ಕೇಂದ್ರ ಸರ್ಕಾರ ಮಾಡ್ತಾರೆ, ಕೇಂದ್ರ ಸರ್ಕಾರ ಬಂದು ರಾಜ್ಯ ಸರ್ಕಾರಗಳು ಮಾಡ್ತಾರೆ. ಆದರೆ ಜನಗಳು ಇದು ಕಷ್ಟ ನೋಡಬೇಕು. ಯಾವುದೇ ಪಕ್ಷ ಆಗಿರಲಿ, ಮಧ್ಯಮ ವರ್ಗರು ಇವತ್ತಿನ ದಿನ ಏನು ಕಷ್ಟ ಅಂತ, ಇವತ್ತು ಬೆಂಗಳೂರಿನಂಥ ನಗರದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಇವಾಗ ನಾವೇ ಆಗಲಿ ದಿನಕ್ಕೆ ಒಂದು 500ರಿಂದ 600 ಮಾಡ್ತೀವಿ. ಇದರಲ್ಲಿ ಮನೆಯಲ್ಲಿ ಬಾಡಿಗೆ ಕಟ್ಲಾ, ಆಹಾರ ತನ್ಲ, ಮಕ್ಕಳು ಫೀಸ್ ಕೊಡ್ಲಾ, ಕರೆಂಟ್ ಬಿಲ್ ಕಟ್ಲಾ, ನೀರು ಬಿಲ್ ಕಟ್ಲಾ, ಅವ್ರಿಗೆ ಗೊತ್ತಾಗಲ್ಲ ಮೇಡಮ್ ಅವರೇ. ಇವ್ರ ಕಷ್ಟ ಅವ್ರವ್ರು ಇದಕ್ಕೆ ಅವ್ರು ಮಾತಾಡ್ತಾರೆ ಅಷ್ಟೇ. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು. ಬರೀ ಸದನದಲ್ಲಿ ಗಲಾಟೆ ಮಾಡ್ಕೊಂಡೆ ಕೂತಾರೆ. ಜನಗಳು ಕಷ್ಟ ಅಂತ ನೋಡ್ಕೊಳಂಗಿಲ್ಲ ಇವರು. ಇಲ್ಲೊಬ್ರು ಯಜಮಾನ್ರು ಒಳಗಡೆ ತಣ್ಣಗೆ ಕೂತಿದ್ದಾರೆ. ಯಾಕೆ ಸರ್, ಬನ್ನಿ ಮಾತಾಡ್ಬೇಕು. ನೀವೇ ಮಾತಾಡ್ಬೇಕಾಗಿರೋದು. ಒಂದ್ ಸ್ವಲ್ಪ ಸೈಡ್ ಆಗಿ ಸರ್, ತಾವು ಅಲ್ಲೇ ಕೂತ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಯಾಕೆ ಸರ್, ಬಿಸಿಲು ಜಾಸ್ತಿ ಅಂತ ಒಳಗಡೆ ಕೂತಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಬಿಸ್ನೆಸ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕೂತಿದ್ದೀವಿ. ಬಿಸ್ನೆಸ್ ಇಲ್ಲ ಅಂತ ಹೇಳಿ ಸದ್ಯಕ್ಕೆ. ಹೌದು. ಮತ್ತೆ ಹೇಗೆ ಸರ್ ಮನೆ ನಡೆಸೋದೆಲ್ಲ ಬಿಸ್ನೆಸ್ ಇಲ್ಲ ಅಂತಂದ್ರೆ? ಏನು ಮಾಡೋದು ಮೇಡಮ್, ಅದಕ್ಕೆ ಸುಮ್ಮನೆ ಕೂತಿದ್ದೀವಿ. ಈ ಸರ್ಕಾರ ನಾವು ಕೇಳಿದ್ದನ್ನ ಮಾಡಲ್ಲ. ಈಗ ಬೆಲೆ ಏರಿಕೆ ಬಿಸಿ ತಮಗೆ ಎಷ್ಟರ ಮಟ್ಟಿಗೆ ತಟ್ಟಿರುವಂತದ್ದು? ಎಲ್ಲರಿಗೂ ಬಿಸಿ ತಟ್ಟಿದೆ. ಹಾಲಿನ ದರ, ಪೆಟ್ರೋಲು, ನೀರು ಬಿಲ್ಲು, ಗ್ಯಾಸ್ ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮ ಆಟೋ ವರ್ಗಕ್ಕೆ ಏನು ಮಾಡ್ತಾ ಇಲ್ಲ ಅವರು, ಈ ಗೌರ್ಮೆಂಟ್. ಅಂದ್ರೆ ಆಟೋ ವರ್ಗಕ್ಕೆ ತಮ್ದು ಏನ್ ಬೇಡಿಕೆ ಏನಿರೋದು ಸರ್? ನಮ್ಮ ಬೇಡಿಕೆ ಏನಿಲ್ಲ, ರ್ಯಾಪಿಡೋ ಬೈಕು ನಿಲ್ಲಿಸ್ಬೇಕು. ನಮಗೆ ರ್ಯಾಪಿಡೋ ಬೈಕ್ ನಿಲ್ಸಿದ್ರೆ ನಮ್ಗೊಂದು ಸ್ವಲ್ಪ ಬಿಸ್ನೆಸ್ ನಡೆಯುತ್ತೆ. ಈಗ ಸರ್ಕಾರ ಬೆಲೆ ಏರಿಕೆ ಮಾಡಿದಾವೆ ಎರಡು ಸರ್ಕಾರದವರು, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದೇ ಎಲ್ಲರಿಗೂ ವರ್ಗ ಇದು ಬಿಸಿ ತಟ್ಟಿದೆ. ಓಕೆ, ಸೊ ಇಲ್ಲೊಬ್ರು ಯಜಮಾನ್ರಿದ್ದಾರೆ. ಸರ್ ಬನ್ನಿ ಸರ್. ಸರ್ ಹೇಗಿದೆ ಸರ್, ಹೇಗಿದ್ದೀರಾ ತಾವು? ಚೆನ್ನಾಗಿದ್ದೀನಿ ಮೇಡಮ್. ಸರ್ ಈಗ ಮಕ್ಕಳದೆಲ್ಲ ಸ್ಕೂಲ್ ರಜೆ ಇರುತ್ತೆ, ತಾವೆಲ್ಲೂ ಸುತ್ತಾಡಕ್ ಹೋಗಿಲ್ವಾ ಹೇಗೆ? ಎಲ್ಲಿ ದುಡ್ಡಿದ್ರೆ ತಾನೇ ಹೋಗಕ್ಕೆ, ದುಡ್ಡಿಲ್ಲ ಅಂದ್ರೆ ಎಲ್ಲಿ ಹೋಗಕ್ಕಾಗೋದು? ಯಾಕೆ ಸರ್? ಬಿಸ್ನೆಸ್ಗಳಿಲ್ಲ, ಏನು ಮಾಡೋದು? ಅಲ್ಲಿ ರ್ಯಾಪಿಡೋ ಬಂತು, ಎಲ್ಲ ಫ್ರೀ ಮಾಡಿ ಬಿಟ್ರು. ಎಲ್ಲ ಫ್ರೀಯಿಂದನೇ ಹೋಗ್ತಾ ಇದ್ದಾರೆ. ಇವಾಗ ಆಟೋ ಕೇಳಬೇಕಂದ್ರೆ ಇವಾಗ ಒಂದು ಫ್ಯಾಮ್ಲಿ ಲೇಡೀಸ್ ಹೋದರೆ ಅವ್ರ ಜೊತೆ ಜೆಂಟ್ಸು ಹೋಗ್ಬೇಕು. ಫ್ರೀ ಅಂದ್ಬಿಟ್ಟು ಅವರು ಆಟೋದಲ್ಲಿ ಯಾರು ಹತ್ತಲ್ಲ. ಎಲ್ಲ ಈ ಹೆಣ್ಮಕ್ಳು ಅವರು 3 ಜನ ಇರ್ತಾರೆ. ಸರಿ ಬನ್ನಿ ಬೇಡ ಅಂದ್ಬಿಟ್ಟು ಆಟೋದಲ್ಲೇ ಕ್ಯಾನ್ಸಲ್, ಫ್ರೀ ಬಸ್ಸು. ಅದರಿಂದನೂ ಮತ್ತು ರ್ಯಾಪಿಡೋಯಿಂದನೂ ಏಟ್ ಬಿದ್ದಿದೆ. ಅಂದ್ರೆ ಫ್ರೀ ಬಸ್ ಬಂದ್ಮೇಲೆ ತಮಗ್ ತುಂಬಾ ಹೊಡೆತ ಬಿದ್ದಿದೆ. ತುಂಬ ಬಿದ್ದಿದೆ, ತುಂಬ. ಈಗ ಮುಂಚೆನೂ ತಾವು ಆಟೋ ಓಡಿಸ್ತಾ ಇದ್ರಿ, ಈಗಲೂ ಸಹ ಆಟೋ ಓಡಿಸ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಕಾಣ್ತಾ ಇದೆ ಸರ್? ಅದೇ ಮೇಡಮ್, ಮೊದಲು ಫ್ರೀ ಇದ್ದಿಲ್ಲ, ಅದರಿಂದ ನಮಗೆ ಕಸ್ಟಮರ್ಸ್ ಬರ್ತಾಯಿದ್ರು. ಆ ಫ್ರೀ ಬಸ್ಸಿಂದನೂ ತುಂಬ ಏಟ್ ಬಿದ್ದಿದೆ. ಮತ್ತು ರ್ಯಾಪಿಡೋಯಿಂದನೂ ಏಟ್ ಬಿದ್ದಿದೆ. ಮತ್ತು ಇವರು ಈ RTOದು ನೋಡಿ, ಎಲ್ಲ ಇವಾಗ ನಮಗೆ ಬಂದ್ಬಿಟ್ಟು ಪೋಸ್ಟರ್ ಹಾಕಿದ್ರೆ ಫೈನು, ಹಂಗೆ ಹಿಂಗೆ ಅಂತ ಹಿಂದೆ ಆಟೋ ಪೋಸ್ಟರ್ ಹಾಕಿದ್ರೆ ಫೈನ್ ಅಂತ ಹೇಳಿದ್ದಾರೆ. ಅದೇ ಇವರು ಈ ಗೌರ್ಮೆಂಟ್ಗೆ ಹೇಳ್ತೀನಿ, ಬಸ್ಗಳಿಗೆ ನೋಡಿ, ಎಲ್ಲ ಬಸ್ಸಲ್ಲಿ ಪೋಸ್ಟರ್ಗಳು ಹಾಕೊಂಡು ತಿರ್ಗಾಡ್ತಾ ಇದ್ದಾರೆ. ನಮಗೊಂದು ರೂಲ್ಸ್, ಅವ್ರಿಗೊಂದು ರೂಲ್ಸು. ನೀವು ಯಾವುದೇ ಬಸ್ ನೋಡಿ, ಎಲ್ಲ ಪೋಸ್ಟರೇ ಇದೆ. ಎಲ್ಲ ಗೋಲ್ಡ್ದು, ಅದ್ರದ್ದು ಇದ್ರದ್ದು ಪೋಸ್ಟರೇ ಇದೆ. ಆದರೆ ನಮಗೆ ಮಾತ್ರ ಒಂದು ಹೆಸ್ರು ಬರೆದ್ರೆ ಫೈನ್ ಅಂತೆ, ಅದಕ್ಕೆ ಫೈನ್ ಅಂತೆ, ಇದಕ್ಕೆ ಫೈನ್ ಅಂತೆ, ಬರೀ ಇದೇ ಆಗೋಗ್ಬಿಟ್ಟಿದೆ. ಅಂದ್ರೆ ನಿಮ್ ಗೋಳ್ ಕೇಳೋರು ಯಾರು ಸರ್ ಸದ್ಯಕ್ಕೆ? ನಮ್ದು ಯಾರು ಕೇಳ್ತಾ ಇಲ್ಲ, ಇದೇ ಆಗೋಗ್ಬಿಟ್ಟಿದೆ. ನೋಡಿ, RTOದು ಮಾಡಿದ್ದಾರೆ, ಆನ್ಲೈನ್ ಅಂತ ಮಾಡಿದ್ದಾರೆ. ಮೊದಲು ಬಂದ್ಬಿಟ್ಟು 800 ರೂಪಾಯಿಗೆ ನಮಗೆ FC ಆಗ್ತಾ ಇತ್ತು. ಇವಾಗ ಆನ್ಲೈನ್ ಮಾಡಿಬಿಟ್ಟು 1800 ರೂಪಾಯಿ ಆಗ್ತಾ ಇದೆ ನಮಗೆ. 1800 ರೂಪಾಯಿ. ಮತ್ತು ಇನ್ನು ಅಲ್ಲೋಗು ಇಲ್ಲೋಗು, ಇನ್ನು ನೋಡಿ 1 ವಾರ ಆಯಿತು ಆನ್ಲೈನ್ಗೆ ಅಪ್ಲೈ ಮಾಡಿ, ಇದು ಸೈನ್ ಎಲ್ಲ ಮಾಡಿಸಿದ್ದೀನಿ ಹೋದ ವಾರ. ಇನ್ನೂ ಬಂದಿಲ್ಲ. ಏನಕ್ಕಂದ್ರೆ ಯಾರೋ ಫೋನ್ ಮಾಡಿದ್ರಂತೆ, ಇನ್ನೂ ಬಂದಿಲ್ಲ. ಅವರು ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು ಇನ್ನೂ MLA ಅವ್ರು ಬಂದಿಲ್ಲ, ಅದು ಇದು ಅಂತಿದ್ದಾರೆ. ಸರ್ ಈಗ ಇದ್ರ ಮಧ್ಯೆ ಸರ್ಕಾರದವರು ಎರಡೂ ಸಹ ಸರ್ಕಾರದವರು ಬೆಲೆ ಏರಿಕೆ ಮಾಡಿದ್ದಾರೆ. ಬೆಲೆ ಏರಿಕೆ ಮಾಡಿರೋದು ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಅವ್ರ ವಿರುದ್ಧ ಇವ್ರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಾಮಾನ್ಯ ಜನರು, ಅದರಲ್ಲೂ ಸ್ಪೆಷಲ್ ಆಗಿ ಆಟೋ ಓಡಿಸುವಂತಹ ನಿಮ್ಮವರೆಲ್ಲ ಜೀವನ ಹೇಗಿದೆ ಸರ್? ಮೇಡಮ್, ಅದೇ ನಮ್ಮಂಥವ್ರಿಗೆ ಅಂತೆಲ್ಲ ಎಲ್ಲರಿಗೂ ಅಷ್ಟೇ ತುಂಬ ಕಷ್ಟ ಆಗ್ಬಿಟ್ಟಿದೆ. ಇವರು ಬರೀ ಫ್ರೀ ಅದು ಇದು ರೇಟ್ಗಳು ಜಾಸ್ತಿ ಮಾಡಿಕೊಂಡು, ಏನಕ್ಕೆ ರೇಟ್ಗಳು ಜಾಸ್ತಿ ಮಾಡ್ತಿದ್ರೆ ಅರ್ಥ ಆಗ್ತಾ ಇಲ್ಲ ನಮಗೆ.
ಸುಮ್ಮನೆ ಇವ್ರು ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಇವ್ರದ್ದು ಎಲೆಕ್ಷನ್ ಇದೆ, ಏನಾದರೂ ಒಂದು ಹಿಂದೂ ಮುಸ್ಲಿಮ್ಸ್ಗೆ ಆಗ್ಬಿಡೋಕ್ಕೆ ನೋಡ್ತಾರೆ. ನಮ್ಮ ನೋಡಿ ಎಲ್ಲ ಡ್ರೈವರ್ಸ್ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಇವ್ರು ಜಾತಿ ಅಂದ್ಬಿಟ್ಟು ನೋಡಿ, ಇವಾಗ ಎಲೆಕ್ಷನ್ ನ್ಯೂಸ್ ಆನ್ ಮಾಡಿದ್ರೆ ಬರೀ ಜಾತಿ ಇದೆ. ಯಾರು ಕೇಳ್ತಾ ಇದ್ದಾರೆ ಜಾತಿ? ನಿಮಗೆ ಯಾರು ಹೇಳ್ತಾ ಇದ್ದಾರೆ? ನಂಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ವೋಟ್ ಹಾಕೋನು ಹೋಗ್ತಾ ಇದ್ದಾನೆ, ಲೈನ್ ನಿಂತ್ಕೊಳ್ತಾನೆ, ಆಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ನಾನು ಯಾವ ಜಾತಿ ಅಂತ ಕೇಳ್ತಾ ಇಲ್ಲ. ಇವ್ರಿಗೆ ಯಾವ ಬುದ್ಧಿ ಬರುತ್ತೆ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಆಟೋದಲ್ಲೂ ನೋಡಿ ಎಲ್ಲದರಲ್ಲೂ ಇದ್ದಾರೆ, ಹಿಂದೂ, ತಮಿಳ್, ತೆಲುಗು ಎಲ್ಲ ಇದ್ದಾರೆ, ಕ್ರಿಶ್ಚಿಯನ್ಸು. ಆದರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ನೋಡುದ್ರಲ್ಲ, ಯಾರು ಕೇಳೋರು ನಮ್ಮ ಸಮಸ್ಯೆ ಅನ್ನುವಂಥದ್ದು ಕೇವಲ ಸಾರ್ವಜನಿಕರಿಗಲ್ಲ, ಅದರ ಜೊತೆಗೆ ಆಟೋ ಓಡಿಸುವಂಥವ್ರಿಗೂ ಸಹ ಇದೊಂದು ದೊಡ್ಡ ಸಮಸ್ಯೆ ಆಗಿರುವಂತಹದ್ದು. ಬೆಲೆ ಏರಿಕೆ ಬಿಸಿ ಅವರ ಜೇಬನ್ನ ಸುಡೋದಕ್ಕಿಂತ ಮುಂಚೆ ಅವರ ಜೇಬಿಗೆ ಕಾಸು ಬರ್ತಿಲ್ಲ ಅನ್ನುವಂತಹದ್ದು ಇಲ್ಲಿರುವಂತಹ ಆಟೋ ಚಾಲಕರ ಮಾತಾಗಿರುವಂಥದ್ದು. ಇನ್ನೊಂದಷ್ಟು ಜನ ಆಟೋ ಚಾಲಕರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ. ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ. ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಒಂದಷ್ಟು ಜನ ಆಟೋ ಚಾಲಕರನ್ನ ನಾವು ಮಾತನಾಡಿಸಿದ್ದೇವೆ, ಅವರ ಸಮಸ್ಯೆನ ಕೇಳಿದ್ದೇವೆ. ಈಗ ಇನ್ನೊಂದಷ್ಟು ಆಟೋ ಚಾಲಕರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಅವ್ರ ಸಮಸ್ಯೆಯನ್ನು ಏನೆಲ್ಲ ಅನುಭವಿಸ್ತಾ ಇದಾರೆ ಅಂತ ಕೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಾವ್ ಯಾವ ಊರವರು? ನಾವು ಮಡಿವಾಳ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ತಾವು ಆಟೋ ಓಡಿಸ್ತಾ ಇದ್ದೀರಾ? ಮೇಡಮ್ ನೀವು ನಂಬಿ ಬಿಟ್ರೆ ಬಿಡಿ, ನಾನು 1995 ಡಿ ಎಲ್ ಮಾಡಿಸಿದ್ದು. 91 ಫ್ರಂಟ್ ಇಂಜಿನ್ ಆಟೋ ಅಂದರೆ 1ಕ್ಕೆ 2 ಲೀಟ್ರ್ 3 ಲೀಟ್ರ್ ಸೀಮೆಣ್ಣೆ ಹಾಕು ನಾವು ಆಟೋ ಓಡಿಸಿದ್ರಿ. ಅವತ್ತಿದ್ದು ನೆಮ್ಮದಿ ಇವತ್ತಿಲ್ಲ. ನೆಮ್ಮದಿನೇ ಇಲ್ಲ. ನೆಮ್ಮದಿ ಇಲ್ಲ ಮೇಡಮ್. ಮುಂದೆ ಹೋದ್ರೆ ಹಳ್ಳ ಗುಂಡಿ, ಅದರಲ್ಲಿ ಬಿದ್ದು ನಾವೇ ಸಾಗಬೇಕು. ನಮ್ಮ ಗುಂಡಿ ನಾವೇ ತೊಡ್ಕೊಂಡಂಗೆ. ಈ ರಾಜ್ಯ ಸರ್ಕಾರ ಅಲ್ಲಿ ಕೇಂದ್ರ ಸರ್ಕಾರ ಯಾರು ರೋಡ್ನಲ್ಲಿ ಅದ್ರ ಬಗ್ಗೆ ಅರಿವು ಕೊಡ್ತಾ ಇಲ್ಲ. ಬರ್ತಾರೆ ಮನೆ ಬಾಕಲ್ಗೆ, ನಾವು ನಿಮಗೂ ಅದು ಕೊಡ್ತೀವಿ ಇದು ಕೊಡ್ತೀವಿ, ಅದು ಗಂಡನಿಗೆ ಎಂತಿಗೆ ಫ್ರೀ ಕೊಟ್ಬಿಟ್ಟು ಗಂಡನ ಜೋಪಲ್ ದುಡ್ಡು ಕಿತ್ಕೊಂತೀನಿ ಅಂತಾರೆ. ಅದೇ ಫ್ರೀ ಬಂದ್ಬಿಟ್ಟು ಮಕ್ಕಳು ಎಜುಕೇಷನ್ ಕೊಡಲಿ, ಅಂಗವಿಕಲರು ಕೊಡಲಿ, ವಯಸ್ಸಾದವ್ರು ಕೊಡಲಿ, ಫ್ರೀ ಕ್ಯಾನ್ಸಲ್ ಮಾಡಿಬಿಡ್ಲಿ. ಫ್ರೀ ಕ್ಯಾನ್ಸಲ್ ಮಾಡಿಬಿಟ್ಟು ಎಜುಕೇಷನ್ ಫ್ರೀ ಕೊಡಲಿ ಮೇಡಮ್. ಈಗ ನನ್ನ ಮಗಳು MBA ಓದ್ತಾ ಇದ್ದಾಳೆ. ಅಡ್ಮಿಷನ್ಗೆ ನಾವು ಮಾಡೋಕ್ಕೋರೆ 4 ರಿಂದ 5 ಲಕ್ಷ ರೂಪಾಯಿ ಬೇಕು ಎಜುಕೇಷನ್ ಮುಗಿಯೋ ಅಷ್ಟೊತ್ತಿಗೆ. ಅದೇ ಮಕ್ಳಿಗೆ ಫ್ರೀ ಮಾಡಿಕೊಟ್ರೆ ಅವ್ರ ಭವಿಷ್ಯ ರೂಪಿಸ್ಕೊಂತಾರ. ಒಬ್ಬ ಆಟೋ ಚಾಲಕ ಯಾವುದೇ ಡ್ರೈವರ್ ಇರಲಿ ಅವ್ರು. ತಮ್ಗೆ ಎಷ್ಟು ಜನ ಮಕ್ಕಳು? ಮೇಡಮ್ 1 ಹೆಣ್ಣು 1 ಗಂಡು. ಮನೇಲಿ ದುಡಿಯೋರು ಯಾರ್ಯಾರು? ಮನೇಲಿ ದುಡಿಯೋದು ನಾನು ಒಬ್ಬನೇ ಮೇಡಮ್. ನೀವು ಒಬ್ಬರೇ ದುಡ್ದು ಎಷ್ಟು ಜನರ ಸಾಕ್ಸ್ತೀರಾ? ನಾವು 4 ಜನ. 4 ಜನ ನೀವು ಒಬ್ಬರೇ ಸಾಕ್ತೀರಾ? ನಾನೇ ಸಾಕ್ತಾ ಇದ್ದೀನಿ. ಅಂದರೆ ತಾಯಿ ತಂದೆ ಇದ್ರು, ಅವರು ಡೆತ್ ಆಗಿ 6 ತಿಂಗಳಾಯ್ತು. ಅಂದ್ರೆ ಅವರು ಹೋದ್ಮೇಲೆ ಈಗ ನಾವು 4 ಜನ ಇದೀವಿ ಮನೇಲಿ. ಜನ ಇದ್ದೀರಾ. ಸೊ ಒಂದು ದಿನಕ್ಕೆ ನೀವು ಎಷ್ಟು ದುಡಿಮೆ ಮಾಡ್ತೀರಾ? ಮೇಡಮ್ ಇವಾಗ ನಾವು ಇಷ್ಟೇ ಅಂತ ಟಾರ್ಗೆಟ್ ಆಗಲ್ಲ. ಒಂದಿನ 300 ಆದ್ರೂ ಆಯ್ತು, 500 ಆದ್ರೂ ಆಯ್ತು. ಗ್ಯಾಸು ಮತ್ತೆ ನಮ್ಮ ಊಟ ಹೊರಗಡೆನೇ ಊಟ ಮಾಡ್ಕೊಬೇಕು. ಅದ್ರಲ್ಲಿ ಉಳಿತಾಯ ಆದ್ರೆ 200 ಆದ್ರೂ ಆಯ್ತು, 300 ಆದ್ರೂ ಆಯ್ತು. ಒಂದೊಂದಿನ ಸಂಪಾದನೆ ಇಲ್ಲ. ಯಾಕಂದ್ರೆ ಈ ರ್ಯಾಪಿಡ್ ಕೆಂಬೂತ ಬಂದಿದೆ ನೋಡಿ, ಈ ಅದೇನೋ ಅಣಬೆ ಅಂತಾರೆ, ಆ ಥರ ಬೆಳ್ಕೊಂಬಿಟ್ಟಿದೆ. ಇದು ಬೆಳ್ಕೊಂಬಿಟ್ಟಿದ್ದು ಎಲ್ಲಿ ನೋಡು 2 ವೀಲರ್ ರ್ಯಾಪಿಡ್. ಅದು ಈಗ ನೋಡಿ ಎಕ್ಸಾಂಪಲ್ಗೆ ತೋರಿಸ್ತೀನಿ. ಇಲ್ಲಿ ಅನ್ಲೋಡ್ ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ಳೋರಿಲ್ವಾ? ನೋಡಿ ನೋಡಿ ಮೇಡಮ್. ಇಲ್ಲ ಇವ್ರಿಗೆ ರಾಜ್ಯ RTO ಅವರಿಂದ ಇವ್ರಿಗೆ ಕುಮ್ಮತ್ತಿಲ್ದಿರ ಇವ್ರು ಹೇಳ್ಸಾರ ಮೇಡಮ್. ಇವರು ಎಲ್ಲ ಬೋಲ್ಡು ಇದ್ರ ಬಗ್ಗೆ ಯಾರು ಕ್ರಮ ತಗೊಳ್ಳಿಲ್ಲ. ಆಗಲೇ 6 ವಾರ ಗಡುವು ತೊಗೊಂಡಿದ್ದಾರೆ. 6 ವಾರ ತೊಗೊಂಡ್ರು ಕೂಡ ಇದುವರೆಗೆ ಯಾವುದೋ ಒಂದು RTO ದರಲ್ಲಿ ಒಂದು ರೋಡಲ್ಲಿ ಒಂದು ವೆಹಿಕಲ್ ಹಿಡ್ದಿದ್ದು ನೋಡಿಲ್ಲ. ಅವ್ರ ಪಡವ ರಾಜಾರೋಷ ಓಡಿಸ್ತಾ ಇದ್ದಾರೆ. ಸರ್ ಈಗ ತಾವು ಹೇಳಿದ್ರಿ ಮಾತಾಡ್ತಾ, ಒಂದು ದಿನಕ್ಕೆ 300 ರಿಂದ 400 ರೂಪಾಯಿವರೆಗೂ ಆಗುತ್ತೆ ಅಂತ ಹೇಳ್ಬೋದು ಮೇಡಮ್. ಆ 400 ರೂಪಾಯಿಯಲ್ಲಿ ನಿಮ್ಮ ಮಕ್ಕಳ ಎಜುಕೇಶನ್, ಹೊಟ್ಟೆಪಾಡು ಎಲ್ಲದಕ್ಕೂ ಹೇಗ್ ಮಾಡ್ತಾ ಇದ್ದೀರಾ ತಾವು? ಮೇಡಮ್ ನಮಗೋಸ್ಕರ ಬಡ್ಡಿ ಕೊಡೋರು ಕಾಯ್ಕೊಂಡಿದ್ದಾರೆ. ಡ್ರೈವರ್ನೇ ಅವ್ರು ಟಾರ್ಗೆಟ್ ಮಾಡೋದು, ಬಡ್ಡಿ ಕೊಡೋರು. ನಾವು ಇವಾಗ 10,000 ರೂಪಾಯಿ ಬೇಕಂದ್ರೆ ಡೈಲಿ 200 ರೂಪಾಯಿ ಕಟ್ತೀವಿ ಅಂತಾರೆ. ನಮ್ಗೆ ವಿಧಿ ಇಲ್ಲ, ತಗೊಳ್ಳೇಬೇಕು ಸಾಲ. ಇಲ್ಲ ಮಕ್ಕಳು ಎಜುಕೇಷನ್ ನೋಡಬೇಕು, ಮನೆ ಸಂಸಾರ, ಹಾಲು, ಕರೆಂಟು, ಒಂದು ಕಡೆಯಿಂದ ನಾವು ನೋಡ್ಕೊಂಡು ಹೋಗ್ಬೇಕಲ್ವಾ. ಮನೆ ಬಾಡಿಗೆ ಕಟ್ಟಬೇಕು, ಇದೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಸಾಲ ಮಾಡಲೇಬೇಕು. ಅಂದ್ರೆ ಕೊನೆಗೂ ನಿಮ್ಗೆ ಸಾಲ ಅನ್ನೋದು ಬೆನ್ ಬಿಡದೆ ಕಾಡ್ತಾ ಇದೆ. ಸಾಲ ಅನ್ನೋದು ಬೆನ್ ಬಿಡ್ತಾ ಇಲ್ಲ. ಈ ರ್ಯಾಪಿಡ್ ಅನ್ನೋ ಕೆಂಬುತಾನು ಬೆನ್ ಬಿಡ್ತಾ ಇಲ್ಲ. ಇದೇ ರ್ಯಾಪಿಡ್ ಕ್ಯಾನ್ಸಲ್ ಆಗಿ ಮತ್ತೆ ಈ ಬಸ್ಸು ಫ್ರೀ ಬಿಟ್ಟಿದಾರಲ್ಲ, ಇವೆರಡು ತೆಗೆದುಬಿಟ್ಟು ನಮಗೆ ಇವ್ರು ಏನಾದ್ರು ರೈಟ್ ಮಾಡ್ಕೊಂಡು ಹೋಗಲಿ, ಬೇಡ ಅನ್ನೋದಿಲ್ಲ. ಯಾವ ಸರ್ಕಾರನೇ ಬರಲಿ, ಸರ್ಕಾರ ರೈಟು ನಮ್ಗೆ ಇಲ್ಲಿ ದುಡಿಮೆ ಆಯಿತು ಅಂದರೆ ಎಲ್ಲ ಸಾಲ ಏನಾಯ್ತು ನಾವು
ಜೀವನ ನಿರಾಳವಾಗಿ ಸಾಗಿಸ್ಕೊಂಡು ಹೋಗ್ಬೋದು. ಸರ್, ಈಗ ಇದ್ರ ಮಧ್ಯೆ ಈಗ ರ್ಯಾಪಿಡೋದು ಒಂದ್ ಕಡೆ ಸಮಸ್ಯೆ ಆಯ್ತು, ಅದರ ಜೊತೆಗೆ ಜೀವನನೂ ಸಹ ಕಷ್ಟದಲ್ಲಿರುವಂತದ್ದು. ಅದ್ರ ಜೊತೆಗೆ ಈಗ ಬೆಲೆ ಏರಿಕೆ ಬಿಸಿ ನಿಮ್ಗೆ ಎಷ್ಟರ ಮಟ್ಟಿಗೆ ತಡ್ತಾ ಇದೆ? ಆಲ್ರೆಡಿ ಬಿಸಿ ತಟ್ಟಿದೆ ಮೇಡಮ್, ಮೈಯಲ್ಲಿ ಬೆವರು ಬಂದು ನೋಡಿ ನಮ್ಮ ಮಕ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಯಾರ ಹತ್ರ ಹೇಳ್ಕೊಳ್ಳೋದು ನಮ್ಮ ಜೀವನ? ಸೊ ಇನ್ನೊಂದಷ್ಟು ಇಲ್ಲಿ ಮಹಿಳಾ ಮಣಿಯರು ಫುಲ್ ಜಾಲಿಯಾಗಿ ಕೆಲ್ಸದ ಟೈಮಲ್ಲೂ ಸಹ ಮಾತಾಡ್ಕೊಂಡು ಕೂತಿದ್ದಾರೆ. ಸೊ ಅವ್ರನ್ನ ಮಾತಾಡ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಏನ್ ಮೇಡಮ್ ಇಷ್ಟು ಹಾಯಾಗಿ ಆರಾಮಾಗಿ ಈ ಬಿಸಿಲಲ್ಲಿ? ಅಯ್ಯೋ ಮೇಡಮ್, ಆರಾಮ್ ಅಂತ ಹೇಳ್ಬೇಡಿ, ನಮ್ ಕಷ್ಟ ದೇವ್ರಿಗೆ ಮಾತ್ರನೇ ಗೊತ್ತು. ಏನ್ ಮೇಡಮ್ ಸದ್ಯಕ್ಕೆ ತಮ್ಮ ಕಷ್ಟ ಏನು? ಏನ್ ಕಷ್ಟ, ಡ್ಯೂಟಿಗಳು ಬೀಳ್ತಾ ಇಲ್ಲ, ಬೀಳೋ ಡ್ಯೂಟಿಗಳು ನಮಗೆ ಸರಿಯಾಗಿ ಇದಾಗ್ತಾ ಇಲ್ಲ. ನಾವು ಬರೋ ಸಂಬಳದಲ್ಲಿ ನಾವು ಕೆಲಸ ಗಾರ್ಮೆಂಟ್ಸ್ ಅಲ್ಲಿ 25 ವರ್ಷ ಕೆಲಸ ಮಾಡಿದೀನಿ. ಅಲ್ಲಿಂದ ನಮ್ದು ಅಂತ ಒಂದು ಸ್ವಂತ ಕೆಲಸ ಬೇಕು ಅಂತ ಈ ಕೆಲಸ ಕಲ್ತು ಈ ಫೀಲ್ಡ್ಗೆ ಬಂದ್ವಿ. ಈ ಫೀಲ್ಡ್ಗೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ ಈ ಫೀಲ್ಡ್ ಅಲ್ಲಿ ಏನ್ ಕಷ್ಟ ಆಗುತ್ತೆ ಅಂತ. ದಿನಕ್ಕೆ 1000 ರೂಪಾಯಿ ದುಡಿದ್ರೆ 300 ರೂಪಾಯಿ CNG ಹೋಗುತ್ತೆ, 700 ರೂಪಾಯಿ ಉಳಿಯುತ್ತೆ. 700 ರೂಪಾಯಲ್ಲಿ 10,000 ರೂಪಾಯಿ ಮನೆ ಬಾಡಿಗೆ, ರೇಷನ್ನು, ಮಕ್ಳ ಎಜುಕೇಶನ್ನು, ನಮ್ ಜೀವನ ಎಲ್ಲ ಇದ್ರಲ್ಲೇ ನಡಿಬೇಕು. ನಾವ್ ಯಾವ ತರ ಜೀವನ ಮಾಡೋದು? ದಿನಕ್ಕೆ 20 ರೂಪಾಯಿ ರ್ಯಾಪಿಡೋದನ್ನ ಕಟ್ಟಬೇಕು. 3 ದಿನ ಕಟ್ಟಿಲ್ಲ ಅಂದ್ರೆ ರ್ಯಾಪಿಡೋ ಡ್ಯೂಟಿ ಕೊಡೋದು ಸ್ಟಾಪ್ ಮಾಡ್ತಾನೆ. ನಾವ್ ಹೆಂಗ್ ಜೀವನ ಮಾಡೋದು? ನಮ್ಮ ಆಟೋದವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಲ್ಲ. ಏನಂದ್ರೆ ನೋಡೋದಕ್ಕೆ ಅವ್ರಿಗೇನು ದುಡಿತಾರೆ, ಚೆನ್ನಾಗಿ ಸಂಬಳ ಬರುತ್ತೆ ಅಂತ ಮಾತಾಡ್ತಾರೆ. ನಮ್ ಕಷ್ಟ ನಮಗ್ ಮಾತ್ರನೇ ಗೊತ್ತು, ಆದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ. ಮೇಡಮ್, ಈಗ ತಾವು ಆಟೋನು ಓಡಿಸ್ತೀರಾ, ಮನೆ ಒಳಗಡೆ ಹೆಣ್ಣಾಗಿ ದುಡಿತೀರಾ, ಮನೆಯಿಂದ ಹೊರಗಡೆ ಬಂದ್ರೆ ಗಂಡಾಗಿ ದುಡಿತಾ ಇದ್ದೀರಾ ತಾವು. ಸೊ ಈ ಎರಡದ್ರ ಮಧ್ಯೆ ಬೆಲೆ ಏರಿಕೆ ಬಿಸಿನೂ ಸಹ ತಟ್ಟಿರುವಂತಹದ್ದು. ತಮ್ಗೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ? ಏನ್ ಮಾಡೋದು ಮೇಡಮ್, ಯಾರನ್ ಕೇಳಕ್ಕಾಗುತ್ತೆ? ನಮ್ಗೆ ಯಾರು ಗೊತ್ತು? ಎಲ್ಲ ದೊಡ್ಡವರೆಲ್ಲ ದೊಡ್ಡ ಜಾಗದಲ್ಲಿ ನಿಂತಿದ್ದಾರೆ. ನಾವು ಸಣ್ಣ ಜಾಗದಲ್ಲಿ ನಿಂತಿದೀವಿ. ನಾವು ಹೋಗಿ ಅವ್ರನ್ನ ಕೇಳೋ ಸ್ಥಿತಿಯಲ್ಲೂ ಇಲ್ಲ. ಏನ್ ಬೆಲೆ ಏರಿಕೆ ಬಂದ್ರು, ಏನೇ ಮಾಡಿದ್ರು, ನಾವು ಸತ್ರುನು ನಮ್ದು ಏನಿದೆಯೋ ನಾವು ದಿನದ 1,000 ರೂಪಾಯಿ ದುಡಿತೀವ, ಅದ್ರಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕಿದಂಗ್ಲೆ ಹಾಲ್ ರೇಟು, ಮನೆ ಬಾಡಿಗೆ, ನೀರ್ ಬಿಲ್ಲು ಇಷ್ಟ ಬಂದಂಗೆಲ್ಲ ಜಾಸ್ತಿ ಮಾಡ್ತಾರೆ. ಬಸ್ ಫ್ರೀ ಕೊಟ್ಟಿದೀವಿ ಅಂತಾರೆ. ಅಟ್ಲೀಸ್ಟ್ ಆ ಬಸ್ ಫ್ರೀ ಆದ್ರೂ ಇಲ್ಲ ಅಂದ್ರೆ ನಮ್ಮಂತರ ಆಟೋ ಪಾಡೋ ಜೀವನ ನಡೆಯುತ್ತೆ. ಅದನ್ನೂ ಮಾಡ್ತಾ ಇಲ್ಲ. ಈಗ ರ್ಯಾಪಿಡೋ, ಈ ಊಬರು, ಇವರೆಲ್ಲಾನು ಬೈಕ್ಗಳು ಲೇಡೀಸ್ಗೆ ಅಂತ ನಾವು ಇದ್ ಮಾಡ್ತೀವಿ ಅಂತ ಎಲ್ಲ ಮುಂದೆ ಬಂದು ಎಲ್ಲ ಅವ್ರವ್ರು ಇದ್ ಮಾಡ್ಕೊಬಿಟ್ಟಿದ್ದಾರೆ. ಸ್ವಂತ ನಾವು ದುಡ್ಡು ಹಾಕಿ ಆಟೋ ತಗೊಂಡಿರೋರು 4 ಲಕ್ಷ ಲೋನ್ ಕಟ್ಕೊಂಡು, ಬಾಡಿಗೆ ಕಟ್ಕೊಂಡು, ಮಕ್ಳ ಎಜುಕೇಶನ್ ಮಾಡ್ಕೊಂಡು, ನಮ್ ಹೆಲ್ತ್ ನೋಡ್ಕೊಂಡು, ನಮ್ಮ ಮನೆ ಸಂಸಾರಗಳು ನಿಭಾಯಿಸ್ಬೇಕು ಅಂದ್ರೆ ನಮ್ಗೆ ಹೇಳ್ಬಾರ್ದು ಮೇಡಮ್, ಅಂತರ ಕಷ್ಟ ಇದೆ. ಅದನ್ನ ತುಂಬಾ ಡೀಪ್ ಆಗಿ ಹೋಗ್ಬಿಟ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅದನ್ನೆಲ್ಲ ಹೇಳ್ಕೊಳ್ದೆ ನಾವು ಎಲ್ರ ಜೊತೆ ನಗ್ನಗ್ತಾ ರೋಡ್ ಮೇಲೆ ಬಂದು ಕೆಲಸ ಮಾಡ್ತಾ ಇದೀವಿ. ಇಷ್ಟೇ ನಮ್ ಜೀವನ. ಮೇಡಮ್, ಈಗ ತಾವು ಆಟೋ ಓಡಿಸೋದನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಕಾರಣ ಏನ್ ಮಾಡೋದು ಮೇಡಮ್? ಗಾರ್ಮೆಂಟ್ಸ್ ಗಳಲ್ಲಿ ಓದಿ ದುಡಿದ್ರೆ ಗಾರ್ಮೆಂಟ್ಸ್ ಅಲ್ಲಿ ಬೇರೆ ತರ, ಆ ಫೀಲ್ಡ್ ಅಲ್ಲೇ ಬೇರೆ ತರ ಕಷ್ಟ ಇದೆ. ಇದಾದ್ರೆ ನಮ್ ಸ್ವಂತ ಕೆಲಸ, ನಾವ್ ಹೆಂಗೋ ಮಾಡ್ಕೊಂಡು ಜೀವನ ಹೋಗೋಣ. ಈಗ ನೋಡಿ, ನಾವು ಆಟೋ ತಗೊಂಡಿದೀವಿ, EMI ಕಟ್ತಾ ಇದೀವಿ. ಇದನ್ನ EMI ಮತ್ತೆ ಮಕ್ಳನ್ನ ಎಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಬೆಳಗ್ಗಿಂದ ಸಂಜೆವರೆಗೂ ನಾನು ಓಡಿಸ್ತೀನಿ, ಸಂಜೆಯಿಂದ ರಾತ್ರಿ 11 ಗಂಟೆ ಗಂಟ ನಮ್ಮ ಮನೆಯವ್ರು ಓಡಿಸ್ತಾರೆ. ಈ ತರ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನಿಮ್ಮ ಯಜಮಾನ್ರು ನೀವು ಒಟ್ಟಾಗಿ ಆಟೋ ಓಡಿಸ್ತಾ ಇದ್ದೀವಿ. ಅವ್ರು ಕೆಲ್ಸಕ್ಕೂ ಹೋಗ್ತಾರೆ, ಕೆಲ್ಸನೂ ಮಾಡ್ಕೊ ಬಂದು ಅಂದ್ರೆ ಪ್ರೈವೇಟ್ ಕಂಪ್ನಿಯಲ್ಲಿ ಆಂಬುಲೆನ್ಸ್ ಡ್ರೈವರ್ ಆಗಿ 20,000 ಸಂಬಳ ಕೊಡ್ತಾರೆ. ಆ ಸಂಬಳದ ಜೊತೆ ಜೀವನ ಮಾಡಕ್ ಆಗ್ತಾ ಇಲ್ಲ, ಮನೆ ಬಾಡಿಗೆ 10,000 ಆಗ್ತಾ ಇದೆ ಅಂತ ಸಂಜೆ ಬಂದು ಆಟೋ ಓಡಿಸ್ತಾ ಇದಾರೆ. ನಾನು ಅವ್ರು ಬರೋ ಗಂಟ ಬೆಳಗಿಂದ ಸಂಜೆ ಗಂಟ ಮನೆ ಕೆಲಸ ಮಾಡಿ ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲ ಪೂರ್ತಿ ಫಿನಿಶ್ ಮಾಡಿ ಬಂದು ನಾನು ಅವ್ರಿಗೆ ಸಪೋರ್ಟ್ ಆಗ್ಲಿ ಅಂತ ಸಂಜೆವರೆಗೂ ಈ ಕೆಲಸ ಮಾಡ್ತೀನಿ. ಮೇಡಮ್, ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಆಟೋ ಹತ್ಬೇಕು ಅಂತಂದ್ರೆ ಗ್ಯಾಸ್ ಬೆಲೆ, ಮನೆಗೆ ಹೋಗ್ಬೇಕು ಅಂತಂದ್ರೆ ಹಾಲಿನ ಬೆಲೆ, ಅದರ ಜೊತೆಗೆ ಸಾಕಷ್ಟು ಬೆಲೆಗಳು ಸಹ ಏರಿಕೆಯಾಗಿದೆ. ಎಷ್ಟರ ಮಟ್ಟಿಗೆ ನಿಮ್ಮ ಜೇಬನ್ ಸುಡ್ತಾ ಇದೆ? ಅಯ್ಯೋ, ನಮ್ ಜೇಬನ್ ಸುಡಿಯೋದು. ನಮ್ ಬೆಳಗ್ಗೆ ಬಂದ್ರೆ ಏನಾದ್ರೂ ಸಿಗುತ್ತೇನೋ 4 ಕಾಸು ಅಂತ ಬರ್ತೀವಿ, ಸಂಜೆ ಹೋಗುವಾಗ ಖಾಲಿ ಜೇಬಲ್ಲೇ ಮನೆಗೆ ಹೋಗ್ತೀವಿ. ಮಕ್ಳಿಗೆ 10 ರೂಪಾಯಿ ಕೊಟ್ಟು ತಿಂಡಿ ತಗೋಬೇಕಂದ್ರೆ 100 ಸತಿ ಯೋಚನೆ ಮಾಡ್ತೀವಿ. ಹೊಟ್ಟೆ ಎಸ್ಕೊಂಡು ಬೆಳಗ್ಗೆ ಬಂದ್ರೆ ಆಟೋ ಇಳಿಯಲ್ಲ. ನಾವು ಸಂಜೆ ಗಂಟ 5 ಗಂಟೆವರೆಗೂ ಆಟೋದಲ್ಲಿ ಕೂತ್ಕೊಂಡಿರ್ತೀವಿ. ಲೇಡೀಸ್ ಕಷ್ಟ, ವಾಶ್ರೂಮ್ಗಳಿಗೆ ಏನೇನೋ ಪರ್ಸನಲ್ ವಿಷಯಗಳು ಎಷ್ಟೋ ಇರುತ್ತೆ ಮೇಡಮ್. ಎಲ್ಲಾನು ಮನ್ಸಲ್ಲಿ ಹಾಕಿ ಅದ್ಮಿಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಒಂದು ಹೋಟ್ಲಿಗೆ ಹೋಗ್ಬೇಕಂದ್ರೆ 50 ರೂಪಾಯಿ ಒಂದು ಊಟ, ಮಿನಿಮಮ್ 50 ರೂಪಾಯಿ. ನಾವು ದುಡಿಯೋದೇ 400-500 ರೂಪಾಯಿ. ಅದರಲ್ಲಿ 50 ರೂಪಾಯಿ ಊಟಕ್ಕೆ ಹೋಗುತ್ತೆ, 300 ರೂಪಾಯಿ CNGಗೆ ಹೋಗುತ್ತೆ. ಮತ್ತೆ ನಾವ್ ಹೆಂಗ್ ಜೀವನ ಮಾಡೋದು? ನಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದಾರೆ? ಯಾವ ಸರ್ಕಾರ ಮಾಡ್ತಾ ಇದಾರೆ? ಎಲ್ಲಾರು ಹೇಳ್ತಾರೆ ನಾವು ಅದ್ ಮಾಡ್ತೀವಿ, ನಾವು ಇದ್ ಮಾಡ್ತೀವಿ, ಮಕ್ಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದೀವಿ, ಡ್ರೈವರ್ಗಳ. ನಮ್ಮವರೆಗೂ ಯಾವ್ದು ಬಂದೇ ಇಲ್ಲ ಮೇಡಮ್ ಇದುವರೆಗೂ. ಇದಂತೂ ನಿಜ. ನಾವಂತೂ ಹಿಂಗೆ ಇದೀವಿ. ನಾವು ಬಡವರಾಗೆ ಆಟೋ ಡ್ರೈವರ್ಗಳಾಗೆ ಇದ್ದು ಆಟೋ ಡ್ರೈವರ್ಗಳಾಗೆ ಸತ್ತೋಗ್ಬೇಕು. ಇಷ್ಟೇ ನಮ್ ಜೀವನ. ಮೇಡಮ್, ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ತಾವು ಆಟೋ ಓಡಿಸ್ತೀರಾ, ನಿಮ್ಗೂ ಸಹ ಸರ್ಕಾರ ಈಗಾಗಲೇ ಫ್ರೀಯಾಗಿ ಬಸ್ ಕೊಟ್ಟಿದೆ, ತಾವು ಬಸ್ಸಲ್ಲಿ ಯಾವತ್ತೂ ಓಡಾಡಲ್ಲ? ಏನು ದಿನ ಹೋಗಕ್ಕಾಗುತ್ತಾ ಮೇಡಮ್? ಬಸ್ ಫ್ರೀ ಇದೆ ಅಂದ್ಬಿಟ್ಟು ಮನೆ ಮಕ್ಳನ್ನ ಬಿಟ್ಬಿಟ್ಟು ಬರೋ ಸಂಬಳ ಬಿಟ್ಬಿಟ್ಟು ಬಸ್ ಫ್ರೀ ಇದೆ ಅಂತ ದಿನ ರೌಂಡ್ ಸುತ್ತಕ್ಕಾಗುತ್ತಾ? ಅದೆಲ್ಲ ಆಗದೆ ಇರೋ ಬೇಡ ಮೇಡಮ್. ಯಾರಿಗೆ ಬೇಕಿತ್ತು? ಕರೆಂಟ್ ಬಿಲ್ಲು ಅವೆಲ್ಲ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು. ತರಕಾರಿ 500 ರೂಪಾಯಿ ತಗೊಂಡೋದ್ರೆ ಮನೆಗೆ 100 ರೂಪಾಯಿಗೆ ಐಟಮ್ ಬರ್ತಾ ಇಲ್ಲ. ಆ ತರ ನಮ್ ಜೀವನ ನಡೀತಾ ಇದೆ.
ಸೊ ನಮ್ ಜೊತೆಗೆ ಇನ್ನೊಬ್ರು ಲೇಡಿ ಡೌನ್ ಅಕ್ಕ ಇದಾರೆ, ಅವ್ರನ್ನ ಮಾತಾಡ್ತೇನೆ. ನಮಸ್ತೆ ಅಕ್ಕ. ನಮಸ್ತೆ ಮೇಡಮ್. ಏನಕ್ಕ ಫುಲ್ ಜಾಲಿಯಾಗಿ ಆರಾಮಾಗಿ ಕೂತಿದ್ದೀರಾ ಗಿಡದ ನೆರಳಲ್ಲಿ? ಬಿಸ್ನೆಸ್ ಇವೆಲ್ಲ ಮೇಡಮ್, ಏನ್ ಮಾಡೋದು ಸದ್ಯಕ್ಕೆ ಅಂದ್ರೆ ಬಿಸ್ನೆಸ್ ಇಲ್ಲ ಅಂತ ಖಾಲಿ ಕೂತಿದ್ದೀರಾ? ಹೌದು. ನಾನೆಲ್ಲೋ ರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡೆ. ನಾವು ರೆಸ್ಟ್ ಮಾಡೋ ಇದೇ ಇಲ್ಲ ಮೇಡಮ್, ನಮಗೆ ರೆಸ್ಟ್ ಅನ್ನೋದಿಲ್ಲ. ಡ್ಯೂಟಿ ಬಿಡ್ತೀರಿ, ಡ್ಯೂಟಿಗೆ ಹೋಗ್ತಾ ಇರ್ತೀವಿ. Okay, ಊಟ ಎಲ್ಲ ಮಾಡಿದ್ರೆ ಹೇಗೆ? ಡ್ಯೂಟಿ ಬಿದ್ರೆ ಊಟನೂ ಇರಲ್ಲ, ಪಾಠನೂ ಇರಲ್ಲ ಮೇಡಮ್. ನಮಗೆ ಮೇನ್ ಡ್ಯೂಟಿ ಮುಖ್ಯ ಆಗುತ್ತೆ. ಡ್ಯೂಟಿ ಮುಖ್ಯ ಆಗುತ್ತೆ ಅಷ್ಟೇ ನಮ್ಗೆ. ಸದ್ಯಕ್ಕೆ ಡ್ಯೂಟಿ ಮುಖ್ಯ. ಹೌದು. ನೀವು ಈ ಕಡೆ ಹೆಣ್ಮಗಳು, ಈ ಕಡೆ ಗಂಡ್ ಮಗು, ಯಾಕಂತಂದ್ರೆ ಎರಡು ಕೆಲಸನೂ ಮಾಡ್ತಾ ಇದ್ದೀರಾ, ಮನೆಯಿಂದ ಹೊರಗಡೆ ಬಂದು ದುಡಿತಾ ಇದ್ದೀರಾ. ಸೊ ಬೆಲೆ ಏರಿಕೆ ಬಿಸಿ ನಿಮಗೆ ಎಷ್ಟು ತಟ್ಟಿದೆ? ತುಂಬಾ ತಟ್ಟಿದೆ ಮೇಡಮ್, ಅದು ನಾವು ಹೇಳ್ಕೊಳಕ್ ಆಗಲ್ಲ. ಎಲ್ಲಾ ತರದ ಬೆಲೆನೂ ತಟ್ಟಿದೆ. ಒಂದು ಹೋಟ್ಲಿಗೆ ಹೋದ್ರೆ ಕಾಫಿ ಊಟದ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ. ಮೇನ್ ನಮಗೆ ಆಟೋದಲ್ಲಿ ಗ್ಯಾಸ್, ಸಿ ಎನ್ ಜಿ ಅಂತೂ ತುಂಬಾ ರೇಟ್ ಜಾಸ್ತಿ ಮಾಡಿದ್ದಾರೆ. ನಾವು ಅದನ್ನ ಯಾವ ರೀತಿ ಹೇಳ್ಕೊಳ್ಳೋದು? ನಾವು 300 ರೂಪಾಯಿ 250 ರೂಪಾಯಿ ಹಾಕ್ಸ್ಕೊತಿದ್ದಾಗ 350 ರೂಪಾಯಿ ಮೇಲಾಗುತ್ತೆ ಸಿ ಎನ್ ಜಿ. ತುಂಬ ನಮಗೆ ತುಂಬ ಅಂದರೆ ತುಂಬ ನಮ್ಮಂಥ ಮಧ್ಯಮ ವರ್ಗದವ್ರಿಗಂತೂ ಒಂದು ಹಾಲು ತೊಗೊಳೋದಾಗಲಿ, ಒಂದು ಮನೆ ದಿನಸಿ ತೊಗೊಳೋದಾಗಲಿ, ಪ್ರತಿಯೊಂದು ನಮಗೆ ಎಫೆಕ್ಟ್ ಆಯ್ತಿದೆ ಮೇಡಮ್. ದಿನ ಮನೆಗೆ ಅಂತ 200 ರೂಪಾಯಿ, ಅವಾಗ 100 ರೂಪಾಯಿ ಇಡ್ತಿದ್ದಾಗ 200 ರೂಪಾಯಿ ಇಡಬೇಕು. ನಾವು ಎಲ್ಲಿಂದ ತರೋಣ ಮೇಡಮ್? ದುಡಿಯೋದು 1,000 ರೂಪಾಯಿ ನಾವು ಮನೆಗೆ ಖರ್ಚು ಮಾಡೋದ, ನಾವು ಊಟ ತಿಂಡಿನೇ ಮಾಡೋದ, ಮಕ್ಕಳಿಗೆ ಹೇಳಿದ್ ಕೊಡ್ಸೋದ, ಅವ್ರಿಗೆ ಎಜುಕೇಷನ್ ಮುಗಿಸೋದ, ಯಾವ ರೀತಿ ಬಳೋದಂತ ನಮಗೆ ಗೊತ್ತಾಯ್ತಿಲ್ಲ. ಏನೋ ದುಡಿತಾ ಇದ್ದೀವಿ, ಫೀಲ್ಡಿಗೆ ಬಂದ್ಬಿಟ್ಟಿದ್ದೀವಿ, ದುಡಿತಾ ಇದ್ದೀವಿ, ದುಡಿಲೇಬೇಕು ಅಷ್ಟು. ಫೀಲ್ಡಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರಿ, ಯಾಕೆ ಬಂದ್ರಿ? ನಿಮ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಬಂದ್ರ ಅಥವಾ ಇಲ್ಲ ಸುಮ್ಮನೆ ಚೆನ್ನಾಗಿದೆ ಓಡ್ಸೋಣ ಅಂತ ಬಂದ್ರ? ಅಲ್ಲ ಇದನ್ನೇ ಮಾಡಬೇಕು ಅಂತ ಬಂದ್ರೆ? ಚೆನ್ನಾಗಿದೆ ಓಡಿಸ್ಬೇಕು ಅಂತಲ್ಲ, ನಮ್ಮ ಜೀವನದ ಪಾಠಗಳು ನಮಗೆ ಕಲಿಸಿದೆ. ಯಾವ ರೀತಿ ನಾವು ಫಸ್ಟು ಅಡುಗೆ ಕೆಲ್ಸಕ್ಕೆ ಹೋದೆ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿದೆ, ಹೌಸ್ ಕೀಪಿಂಗ್ ಕೆಲಸ ಮಾಡಿದೆ, ಕಾಲೇಜಲ್ಲಿ ಅಟೆಂಡರ್ ಕೆಲಸ ಮಾಡಿದೆ, ಎಲ್ಲ ಥರ ಕೆಲಸ ಮಾಡಿ ಅವ್ರ ಕೈಲೆಲ್ಲ ಅದೆಲ್ಲ ಗೊತ್ತಲ್ಲ. ಏಜೆನ್ಸಿ ಮೇಲೆ ಹೋಗಿ ಲಾಸ್ಟ್ಗೆ ಹಿಂಗೆ ಯಾರೋ ಲೇಡೀಸ್ ಓಡಿಸ್ತಾ ಇದ್ರು, ಅವ್ರ ಹತ್ರ ಕೇಳಿ ಅದ್ರ ಅನುಭವ, ಅವ್ರ ಹತ್ರ ಕಲ್ಸ್ಕೊಂಡು ಆಮೇಲೆ ನಾನು ಆಟೋ ಫೀಲ್ಡಿಗೆ ಬಂದಿದ್ದೆ ಮೇಡಮ್. ಆಟೋ ಫೀಲ್ಡಿಗೆ ಬಂದ ಮೇಲೆ ಯಾವತ್ತಾದ್ರೂ ಅನ್ಸಿದ್ಯಾ ಯಾಕಾದ್ರೂ ಬಂದಪ್ಪ ಅಂತ? ಇಲ್ಲ, ಒಂದೊಂದ್ಸಲ ಅನಿಸಿದೆ ಮೇಡಮ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ತುಂಬ ಮಳೆ ಇರ್ಬೋದು, ಇಲ್ಲ ಒಂದಿನೆಲ್ಲ ಬಿಸ್ನೆಸ್ಸೇ ಸಿಗಲ್ಲ ನಮಗೆ. ತುಂಬ ಕಾದು ಬೇಜಾರಾಗಿದೆ. ಅವತ್ತು ಒಂದಿನೆಲ್ಲ ಬರೀ 500 ರೂಪಾಯಿ ಮಾಡಿದ್ವಿ ಮೇಡಮ್, ಒಂದಿನ ಬರೀ 200 ರೂಪಾಯಿ ಮಾಡಿದ್ವಿ. ಅವತ್ತೆಲ್ಲ ಅನಿಸಿರುತ್ತೆ ಯಾವ ಕೆಲಸನೂ ನಮಗೆ ಯಾವುದು ಸುಲಭವಾಗಿ ಸಿಗಲ್ಲ, ಎಲ್ಲ ರಿಸ್ಕ್ ಇದ್ದೇ ಇರುತ್ತೆ. ಅದ್ರ ತಕ್ಕ ನಾವು ಫಲ ಪಡಲೇಬೇಕು ಮೇಡಮ್. ಈಗ ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಜನರಿಗೆ ಏನ್ ಬೇಕು ಅನ್ನೋದನ್ನ ನೋಡ್ತಾ ಇದೆಯಾ ಇಲ್ವಾ? ಹಾಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರಾ ಅಂತ ತಮಗ? ಜನಗಳ ಮೇಲೆ ಮಾಡ್ತಿಲ್ಲ ಮೇಡಮ್, ಅವ್ರಿಗೆ ಹೆಂಗೆ ಬೇಕು ಆ ಥರ ರೇಟ್ ಮಾಡ್ಕೊತಿದ್ದಾರೆ. ಮಧ್ಯಮ ವರ್ಗದವರು ಇರತ್ತೀರ, ಬಡವರು, ದುಡ್ಡಿರೋರು ಆ ಥರದ ಮೇಲೆ ಅವ್ರೇನು ಡಿಸೈಡ್ ಮಾಡ್ತಿಲ್ಲ. ಅವ್ರಿಗೆ ಯಾವ ರೀತಿ ಬೇಕೋ ಅವ್ರ ರೀತಿ ಅವ್ರ ರೇಟ್ ಬೆಲೆ ಜಾಸ್ತಿ ಮಾಡ್ಕೊಂಡು, ಇಲ್ಲ ನಮ್ಮ ಜನಗಳು ಕೇಳಿ ಮಾಡ್ತಾ ಇದ್ದಾರೆ ರೇಟು ಈ ಥರ ಮಾಡ್ಬೋದು ಏನಾರು ಅಂತ. ಇಲ್ಲ, ಅವ್ರಿಗೆ ಯಾವ್ದು ಬೇಕೋ ಅವ್ರ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಹೆಂಗ್ಸತ್ರೇನು, ಮಧ್ಯಮದವ್ರದ್ದು ಆದ್ರೇನು, ಕೆಳಗಡೆ ಇರೋರು ಹೋದ್ರೇನು, ಮೇಲಿರೋರು ಆದ್ರೇನು, ಅವ್ರಿಗಿಷ್ಟ ಯಾವುದೇ ಹೆಂಗೆ ಹೆಚ್ಚಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾರು ಪರ್ಮಿಷನ್ ಕೇಳಿ ಮಾಡ್ತಿದ್ದಾರೆ ಅವರು? ಈಗ ಬೆಲೆ ಏರಿಕೆ ಆದ್ಮೇಲೆ ತಾವು ಸಾಸಿವೆ ಡಬ್ಬಿಲಿ ದುಡ್ಡು ಇಡೋದನ್ನ ಕಮ್ಮಿ ಮಾಡಿದೀರಾ ಅಥವಾ ಈಗಲೂ ಇಡ್ತಾ ಇದ್ದೀರಾ? ನಾವು ಇದುವರೆಗೂ ಸಾಸಿವೆ ಡಬ್ಬದಲ್ಲಿ ಇಟ್ಟೇ ಇಲ್ಲ ಮೇಡಮ್, ನಾವು ಇಡೋದೇ ಇಲ್ಲ. ನಾವು ಅಂದ್ರೆ ಡೈರೆಕ್ಟ್ ಬ್ಯಾಂಕಲ್ಲೇ ಕೂಡ ಇಡ್ತೀರಾ ಹೇಗೆ? ಎಲ್ಲಿ ಮೇಡಮ್, ಅವತ್ತಿನ ದುಡ್ಡಿದ್ದು ಅವತ್ತಿಗೆ ಸರಿಯಾಗಿ ಗೊತ್ತಿಲ್ಲ. ಯಾವ ಬ್ಯಾಂಕಲ್ಲಿ ಇಡ್ತಾರೆ, ಯಾವ ಸಾಸಿವೆ ಡಬ್ಬದಲ್ಲಿ ಇಡೋಕ್ಕಾಗುತ್ತೆ ಮೇಡಮ್? ಈಗಂತೂ ರ್ಯಾಪಿಡೋ ಬೈಕ್ ಬಂದ್ಮೇಲಂತೂ ಸದ್ಯಕ್ಕೆ ಕೈಲಿ ಒಂದು 100 ರೂಪಾಯಿ ನೋಡೋದೇ ಜಾಸ್ತಿ ಆಗಿದೆ. ಎಲ್ಲಿ ಇಡೋಕ್ಕಾಗುತ್ತೆ ಮೇಡಮ್ ಈಗ ನಾವು? ಅಂದ್ರೆ ಒಟ್ಟಿನಲ್ಲಿ ರ್ಯಾಪಿಡೋ ಅನ್ನೋದು ನಿಮಗೆ ತುಂಬಾ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಈಗ ತುಂಬ ಸಮಸ್ಯೆ. ಮತ್ತೆ ರ್ಯಾಪಿಡೋ ಬೈಕ್ ಬೇರೆ ಎಲ್ಲೋ ಬಾಳೆ ಮಾಡಿಬಿಟ್ಟಿದ್ದಾರೆ. ನಾವು ಯಾವ್ದು ಮಾಡೋದು, ಗ್ರೂಪರ್ ಬಿಟ್ಟಿದ್ದಾರೆ, ರ್ಯಾಪಿಡೋ ಬಿಟ್ಟಿದ್ದಾರೆ, ಓಲಾ ಬಿಟ್ಟಿದ್ದಾರೆ. ಆಟೋದವ್ರು ಏನಾಗ್ಬೇಕು ಮೇಡಮ್? ಅಕ್ಕ ನಮಸ್ತೆ. ನಮಸ್ತೆ ಮೇಡಮ್. ಏನಕ್ಕ ನೀವು ಆರಾಮಾಗಿ ಕೂತ್ಬಿಟ್ಟಿದ್ದೀರಾ ಆಟೋದಲ್ಲಿ? ಏನ್ ಮಾಡ್ತೀರಾ ಮೇಡಮ್, ಬಿಸ್ನೆಸ್ ಇಲ್ಲ. ಎಷ್ಟೊತ್ತವರೆಗೂ ಆಟೋದಲ್ಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿ ಹಾಕೊಂತಿನ ತರ ಕೂತ್ಕೊಂಡಿರ್ತೀವಿ. ಒಂದ್ ಕಡೆ ನೆರಳಿಗೆ ಹಾಕೋಣ ಅಂತ ಹಾಕೊಂಡು ಕೂತ್ಕೊಂಡಿದ್ದೀವಿ. ಈಗ ಹೆಣ್ಮಕ್ಳಿಗೆ ಆಟೋ ಓಡಿಸೋದು ತುಂಬಾ ಕಷ್ಟ ಅಂತ ಕೇಳ್ಪಟ್ಟೆ. ಕಷ್ಟನಾ? ಎಷ್ಟು ಕಷ್ಟ ಆಗುತ್ತೆ ತಮ್ಗೆ? ತುಂಬಾನೇ ಕಷ್ಟ ಇದೆ ಮೇಡಮ್. ಗಂಡಸ್ರೇ ಆಗಲ್ಲ ಅಂತ ಮನೆಗೆ ಹೋಗೋ ತರ ಇದು ಡ್ಯೂಟಿ. ಆ ಥರ ಇದ್ರೂ ನಾವು ಬಂದು ಹೆಣ್ಮಕ್ಳು ಏನೋ ಒಂದು ನಮ್ಮ ಕೈಲಾದಷ್ಟು ಸಾಧನೆ ಮಾಡಬೇಕು, ಮನೆ ಪರಿಸ್ಥಿತಿ ತಿಳ್ಕೊಂಡು ಬಂದಿರ್ತೀವಿ. ಆದರೆ ಬಂದ ಮೇಲೆ ಇಷ್ಟು ವರ್ಷ ಡ್ಯೂಟಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಇವಾಗ ಅದು ಯಾವುದೋ ಕಂಪ್ನಿಗಳು, ರ್ಯಾಪಿಡೋ ಪ್ರೈವೇಟ್ ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ರ್ಯಾಪಿಡೋ, ಊಬರ್ ಬೈಕು ಅದು ಇದು ಬಂದು ನಮಗೆ ಡ್ಯೂಟಿನೇ ಇಲ್ದಂಗೆ ಆಗಿದೆ. ಹೆಣ್ಮಕ್ಳು ದುಡಿಮೆ ಇದೆ, 4 ಕಾಸು ಮಾಡಬೇಕು, 4 ಜನದ ಮಧ್ಯೆ ಬದುಕಬೇಕು ಅಂತ ಒಂದು ಭರವಸೆ ಮೇಲೆ ರೋಡಿಗೆ ಬಂದವ್ರೆ. ಅದೇ ಹೆಣ್ಮಕ್ಳು ಇವಾಗ ಯಾಕನ ಬಂದ್ವೋ ಈ ಥರ ಡ್ಯೂಟಿ ಇಲ್ಲದೆ ಬಂದು ರೋಡಲ್ಲಿ ಕೂತ್ಕೊಳ್ಳೋ ಥರ ಆಗಿದೆಯಲ್ಲ ಅಂತ ಕಣ್ಣಲ್ಲಿ ನೀರಾಕೋ ಥರ ಆಗಿದೆ. ಯಾಕೆ ಇಂತಹ ಪರಿಸ್ಥಿತಿ ತಮಗೆ ಬಂದಿರೋದು? ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ ಮೇಡಮ್, ರ್ಯಾಪಿಡೋ ಕಂಪ್ನಿ, ಪ್ರೈವೇಟ್ ಕಂಪನಿಗಳಿಂದ ಬೈಕ್ ಟ್ಯಾಕ್ಸಿ ಬಿಟ್ಬಿಟ್ಟು ನಮಗೆ ಡ್ಯೂಟಿ ಇಲ್ದಂಗೆ ಮಾಡಿದ್ದಾರೆ. ಯಾವುದೇ ಒಂದು ಡ್ಯೂಟಿ ಬರುತ್ತೆ ಮೇಡಮ್, ನಾವು ತಗೊಳ್ಳೋಣ ಅನ್ನೋ ಟೈಮಲ್ಲಿ ಅದೇ ಬೈಕ್ ಅವರೆಲ್ಲ ತಗೊತಾರೆ, ನಮಗೆ ಬರಲ್ಲ. ಅಕ್ಕ, ಇದ್ರ ಮಧ್ಯೆ ಬೆಲೆ ಏರಿಕೆ ಅನ್ನೋದು ಒಂದು ಸಹ ಈಗ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ತಮಗೆ ಎಷ್ಟು ಮಟ್ಟಿಗೆ ಇದು ತಗಲಿದೆ?
ಅದು ನಮ್ಗೆ ಇವಾಗಲೇ ಡ್ಯೂಟಿ ಇಲ್ಲ, ನಾವು ಬೆಲೆ ಏರಿಕೆ ಆದಮೇಲೆ ನಮ್ಗೆ ಡ್ಯೂಟಿ ಸಿಗುತ್ತಾ ಮೇಡಮ್? ಖಂಡಿತ ಇಲ್ಲವೇ ಇಲ್ಲ. ಅದು ಬೆಲೆ ಏರಿಕೆ ಮಾಡೋದು ನಮ್ಗೆ ಇಷ್ಟನೂ ಇಲ್ಲ. ಯಾರ್ದು ಇವಾಗಲೇ ಅದು ತಿನ್ನಕ್ಕೆ ಅನ್ನ ಇಲ್ಲ, ಕಷ್ಟಪಡೋ ಡ್ರೈವರ್ ನಮ್ಮಂಥರಾದ್ರೆ ಒಬ್ಬೊಬ್ರ ಮನೇಲಿ ತಿನ್ನಕ್ಕೆ ಅನ್ನಲ್ಲ, ದಿನದ್ದು ರೇಷನ್ ತೊಗೊಬಂದು ತಿನ್ನೋರು ಎಷ್ಟೋ ಜನ ಇದ್ದಾರೆ ಮೇಡಮ್. ಅಂಥವ್ರ ಜೀವನ ತುಂಬ ಕಷ್ಟ ಆಗುತ್ತೆ. ಅದು ನಮ್ಮಂಥವ್ರಿಗೆ ಬೇಡ ಅಂತ ಅನಿಸ್ತಾ ಇದೆ. ನಮ್ಮ ಸಂಘಟನೆ ಕಡೆಯಿಂದನೂ ಕೂಡ ಎಲ್ಲ ನಮ್ಮ ಡ್ರೈವರ್ಸ್ಗಳು ಬೇಡ ಅಂತಾನೆ ಅದನ್ನು ಒಪಿನಿಯನ್ ಕೊಟ್ಟಿರೋದು. ಹಾಂ, ಈಗ ಸದ್ಯಕ್ಕೆ ಅಕ್ಕ ಹಾಲಿನ ದರ ಏರಿಕೆ ಆಗಿದೆ. ಮನೆಗೆ ಹೋದ್ರೆ ಹಾಲು ಬೇಕು, ದಿನಸಿ ಬೇಕು, ತರಕಾರಿ ಬೇಕು. ಸೊ ಮನೆಯಿಂದ ಹೊರಗಡೆ ಬಂದ್ರೆ ನಿಮಗೆ CNG ಬೇಕು, ಅದ್ರ ಜೊತೆಗೆ ಗ್ಯಾಸ್ ಬೇಕು, ಡೀಸೆಲ್ ಬೆಲೆ ಸಹ ಈಗ ಏರಿಕೆ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ಏನು ಹೇಳೋದು ಮೇಡಮ್, ಇವಾಗ ಸರ್ಕಾರ ಏನು ನಮ್ಮಂಥ ಬಡವ್ರನ್ನ ಕೇಳಿ ಹೇಳಿ ಮಾಡಲ್ಲ. ಅವ್ರಿಗೆ ಯಾವುದು ಜೋಬಲ್ಲಿ ಇನ್ಕಮ್ ಬರುತ್ತೋ ಅದನ್ನ ಮಾತ್ರ ಮಾಡ್ತಾವ್ರೆ. ನಮ್ಮನ್ನು ಯಾರು ಕೇಳಲ್ವೇ? ನಿಮ್ಗೆ ಅದು ಮಾಡ್ಲಾ ಇದು ಮಾಡ್ಲಾ? ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಏನಂತ, ನಾವು ಅದು ಮಾಡ್ತಾ ಇದೀವಿ ಬಡವ್ರಿಗೆ, ಇದು ಮಾಡ್ತಾ ಇದೀವಿ ಬಡವ್ರಿಗೆ, ಲಕ್ಷಾಂತರ ರೂಪಾಯಿ ಜನ ಗೋಗರಿತಾ ಇದೀವಿ, ರ್ಯಾಪಿಡೋ ಬೈಕಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಸರ್, ಅದನ್ನು ಬ್ಯಾನ್ ಮಾಡಿ ಫಸ್ಟು ಅಂತ. ಅವ್ರ ಕಿವಿಗೆ ಇದೆಲ್ಲ ಕೇಳಿಸಲ್ಲ. ಯಾಕೆಂದರೆ ಅದರಲ್ಲಿಂದ ನಮ್ಮಿಂದ ಅವ್ರಿಗೆ ಇನ್ಕಮ್ ಇಲ್ವಲ್ಲ. ಬೈಕ್ ಟ್ಯಾಕ್ಸಿ ಅವರಿಂದ ಎಲ್ಲ ಪ್ರೈವೇಟ್ ಕಂಪನಿಯಿಂದ ಇನ್ಕಮ್ ಬರುತ್ತಲ್ಲ, ಯಾವುದ್ರಲ್ಲಿ ಇನ್ಕಮ್ ಬರುತ್ತೋ ಯಾವುದ್ರಲ್ಲಿ ಜಾಬ್ ತುಂಬುತ್ತೋ ಅದನ್ನು ಮಾತ್ರ ಅವರು ಗ್ಯಾಸ್ ಬೆಲೆ ಏರಿಕೆ ಆಗಲಿ, ಹಾಲಿನ ಬೆಲೆ ಏರಿಕೆ ಆಗಲಿ ಅದನ್ನೆಲ್ಲ ಮಾಡ್ತಾರೆ, ಮತ್ತೆ ನಮ್ಮ ತಲೆ ಮೇಲೆ ಬಿಡ್ತಾರೆ. ಅಕ್ಕ ಈಗ ತಾವು ಆಟೋ ಓಡಿಸ್ತೀರಾ ಒಂದಿನಕ್ಕೆ, ಆ ಆಟೋದಲ್ಲಿ ಬರೋ ದುಡ್ಡಿಂದ ಜೀವನ ಮಾಡಬೇಕು. ನೀವು ನಿಮ್ಮ ಕೆಲ್ಸದ ಮೇಲೆ ನಿಮ್ಮ ಮನೇಲಿ ಎಷ್ಟು ಜನ ಜೀವನ ಮಾಡ್ತಾ ಇರುವಂಥದ್ದು? ನಮ್ಮ ಮನೇಲಿ ನಾವು 4 ಜನ ಮೇಡಮ್. ನಮ್ಮ ತಂದೆ, ನನ್ನ ಮಗ, 2 ಮಕ್ಕಳು, ನಾನು 4 ಜನ ಇದ್ದೀವಿ. ಅಂದರೆ ಅವ್ರ ನೋಡಿ, ಒಬ್ಬರು ಸಂಪಾದನೆ ಮಾಡಿ 4 ಜನ ಹೊಟ್ಟೆ ತುಂಬಿಸ್ಬೇಕು. ಅಂಥದ್ರಲ್ಲಿ ನಾವು ಅದಕ್ಕೆ ಮನೆ ಪರಿಸ್ಥಿತಿ ಚೆನ್ನಾಗಿದ್ರೆ ಯಾರು ಬಂದು ರೋಡಲ್ಲಿ ಕಷ್ಟಪಡಬೇಕು ಅಂತ ಬರಲ್ಲ. ಆ ಪರಿಸ್ಥಿತಿಗಳು ಈ ಥರ ಇರೋದ್ರಿಂದ ನಾವು ಬಂದು ಕಷ್ಟಪಡಬೇಕು ಅಂತ ಬಂದಿರ್ತೀವಿ. ಆ ಬೆಲೆ ಏರಿಕೆ ಮನೆಗೆ ಹೋಗಬೇಕಾರೆ ಇವಾಗ ಇಷ್ಟು ಏನೋ ಒಂದು 500 ರೂಪಾಯಿ ದುಡಿತೀವಿ ಹಂಗಂತ ಬಂದರೂ ಕೂಡ ಮೇಡಮ್, ಮನೆಗೆ ಹೋಗ್ಬೇಕಾರೆ ಏನೇ ಒಂದು ತೊಗೊಂಡೋಗ್ಬೇಕಂದ್ರೂ ಹಿಂದೆ ಮುಂದೆ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. 10 ರೂಪಾಯಿ ಖರ್ಚಾದರೆ ನಾಳೆ ದುಡಿಮೆ ಮಕ್ಕಳಿಗೆ ಏನೋ ಸಮಸ್ಯೆ ಆಯಿತು ಅಂದರೆ ನಾವೇನು ಮಾಡಬೇಕು ಅನ್ನೋದು ಮೈಂಡಿಗೆ ಬಂದಿದೆ. ಈ ಥರ ಪರಿಸ್ಥಿತಿ. ಅದಕ್ಕೆ ಮೇಡಮ್ ಹೇಳಿದ್ದು, ಸರ್ಕಾರದವ್ರು ನಮ್ಮಂಥವ್ರನ್ನ ಕೇಳಿ ಏನೂ ಮಾಡಲ್ಲ. ಅವ್ರಿಗೆ ಯಾವ್ದು ಇನ್ಕಮ್ ಬರುತ್ತೋ ಅದನ್ನು ಮಾಡಿ ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ತವ್ರೆ. ನಮ್ಮಂಥವ್ರು ಹೊಟ್ಟೆ ಹಾಳಾಗೋಗ್ಲಿ, ಹೊಟ್ಟೆಪಾಡು ನಮ್ಮದು, ನಾವು ಬಂದಿದ್ದೀವಿ. ನಮ್ಮಂಥವ್ರು ಬಡವರು ಲಕ್ಷಾಂತರ ಜನ ಯೋಚನೆ ಮಾಡ್ತಾ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೀರ. ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಲಕ್ಷಾಂತರ ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಅಂಥವ್ರು ಹೊಟ್ಟೆ ತುಂಬಿಸ್ಬೇಕು. ನಾವು ಮನೆ ಸಂಸಾರ ಎಲ್ಲ ಇದೆ, ಅಂಥವ್ರಿಗೆ ನೀವು ಈ ರ್ಯಾಪಿಡೋ ಬೈಕು, ಈ ಪ್ರೈವೇಟ್ ಕಂಪನಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ನಮ್ಮಂಥವ್ರು ಹೊಟ್ಟೆ ತುಂಬಿಸಿ ಅಂತ ನಾವು ಕೇಳ್ತೀವಿ, ಬೇರೆ ಏನೂ ಇಲ್ಲ ಮೇಡಮ್. ಈಗ ಬೆಲೆ ಇಳಿಕೆ ಮಾಡೋದಾದ್ರೆ ಸರ್ಕಾರ ತಾವು ಯಾವ ರೀತಿಯಾಗಿ ಇಳಿಕೆ ಮಾಡ್ಬೇಕಂತೀರ? ಇಲ್ಲ ನಿಮ್ಗೆ ಇಲ್ಲ ಸರ್ಕಾರ ಇಂಥದ್ದೇನೆ ಜನರಿಗೆ ಬೇಕಿತ್ತು, ಇಂಥದ್ದು ಕೊಡಬೇಕು ಅಂತಂದ್ರೆ ಏನನ್ನ ಕೇಳ್ತೀರಾ? ಮೇಡಮ್, ಫಸ್ಟು ಇದು ಫ್ರೀ ಬಸ್ ಬಿಟ್ಟಿದ್ದಾರೆ ನೋಡಿ ಮೇಡಮ್, ಅದನ್ನ ಫಸ್ಟ್ ಕ್ಯಾನ್ಸಲ್ ಮಾಡಬೇಕು. ಯಾಕೆ ಮೇಡಮ್, ತಾವು ಹೆಣ್ಮಗಳು ಫ್ರೀ ಆಗಿ ತಾವು ಓಡಾಡಲ್ಲ ಮೇಡಮ್? ಡೈಲಿ ಅದರಲ್ಲೇ ಓಡಾಡ್ತಿರ್ತೀವ, ಅದರಿಂದ ಏನು ಡೈಲಿ ಓಡಾಡೋಕ್ಕೂ ದುಡ್ಡು ಇರಲ್ಲ. ಹೋದ್ರೆ ಬಸ್ ಬೇಕಾದ್ರೆ ಫ್ರೀ ಇರ್ಬೋದು, ಎಲ್ಲ ಸುತ್ತಕ್ಕೆ ದುಡ್ಡು ಬೇಕೇ ಬೇಕು. ಆ ಫ್ರೀ ಬಸ್ಸಿಂದ ತೊಂದರೆ ಆಗ್ತಾ ಇದೆ. ಹಂಗು ಬೆಲೆ ಇಳಿಕೆ ನೋಡಿ, ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಅದನ್ನು ಕಮ್ಮಿ ಮಾಡಬೇಕು. ಹಾಲಿನ ಬೆಲೆ ಏರಿಕೆ ಆಗಿದೆ, ಎಲ್ಲ ನಮಗೆ ಅದೆಲ್ಲ ನಮ್ಮ ದಿನಸಿ ಕೂಡ ಜಾಸ್ತಿ ಆಗಿದೆ, ಅದೆಲ್ಲ ಕಮ್ಮಿ ಮಾಡಬೇಕು ಅಂತ ಕೇಳ್ತೀವಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಸಾರ್ವಜನಿಕರ ಜೀವನ ಇವತ್ತು ಬೆಲೆ ಏರಿಕೆ ಬಿಸಿಯಿಂದಾಗಿ ಸಮಸ್ಯೆಯನ್ನ ತಂದು ಒಡ್ಡುತ್ತಾ ಇರುವಂತಹದ್ದು. ಅದರ ಜೊತೆಗೆ ಆಟೋ ಚಾಲಕರ ಜೀವನ ಅಂತೂ ನಿಜಕ್ಕೂ ಬೀದಿಲ್ ಬಂದು ನಿಂತಿದೆ ಅನ್ನುವಂಥದ್ದು. ಒಂದು ಕಡೆ ಬೆಲೆ ಏರಿಕೆ ಬಿಸಿ, ಇನ್ನೊಂದು ಕಡೆ ಇನ್ನಿತರ ಏನು ಈಗ ಆನ್ಲೈನ್ ಗಾಡಿಗಳೇನು ಬಂದಿದ್ದಾವೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಆಟೋ ಚಾಲಕರ ಮಾತಾಗಿರುವಂತಹದ್ದು. ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಬೆಲೆ ಇಳಿಕೆ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದಷ್ಟು ಜನ ಆಟೋ ಚಾಲಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.